ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಕೇರಳದ ವಯನಾಡ್ನಲ್ಲಿ ಮಹಾಮಳೆಯಿಂದ ಇಲ್ಲಿವರೆಗೆ 151 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳು ತಮ್ಮ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಮುಂದುವರಿಸ್ತಾ ಇವೆ. ಆದರೆ ಒಂದು ಕಡೆ ಮಳೆ, ಒಂದು ಕಡೆ ಪ್ರವಾಹ ಕೂಡ ಇದಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದೆ. ಎಲ್ಲಿ ನೆಲ ಕುಸಿಯುತ್ತೆ ಅನ್ನೋ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಹಳ್ಳಿಯೇ ಸರ್ವನಾಶವಾಗಿ ಹೋಗಿದೆ. ಜೊತೆಗೆ ಕನ್ನಡಿಗರು ಕೂಡ, ಪ್ರವಾಸಿಗರು ಯಾರ್ಯಾರು ಅಲ್ಲಿ ಹೋಗಿದ್ರು ಅದರಲ್ಲಿ ಹಲವಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಇನ್ನೂ ಹಲವು ಜನ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಲೈವ್ ರಿಪೋರ್ಟ್ ನೀಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ವಯನಾಡ್ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಲೈವ್ ಆಗಿ ನಿಮಗೆ ಮಾಹಿತಿನ ಹಂಚಿಕೊಳ್ತಾರೆ. ಇನ್ನು ಮತ್ತೊಂದು ಕಡೆ ಪಾದಯಾತ್ರೆ, ರಾಜಕೀಯದ ವಿಷಯಕ್ಕೆ ಬರೋದಾದ್ರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಸಿದ್ಧತೆ ನಡೆಸಿಕೊಂಡಿವೆ. ಆದ್ರೆ ಜೆಡಿಎಸ್ನಲ್ಲಿ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇದೆಯಂತೆ. ನಿಖಿಲ್ ಮತ್ತು ಜಿಟಿ ದೇವೇಗೌಡರು ಕೂತು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ. ಆದ್ರೆ ಕೆಲವು ನಾಯಕರು ಇದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರಂತೆ. ಹಾಗಾದ್ರೆ ಏನಾಗ್ತಾ ಇದೆ ಪಾದಯಾತ್ರೆ ವಿಷಯದಲ್ಲಿ ಮಾತಾಡೋಣ. ಇನ್ನು ಮತ್ತೊಂದು ಕಡೆ ದರ್ಶನ್ ಜೈಲೂಟಕ್ಕಾಗಿ ವೈದ್ಯಾಧಿಕಾರಿಗಳು, ಜೈಲಧಿಕಾರಿಗಳು ಐಜಿಪಿಗೆ ತಾನೇ ಪತ್ರ ಬರೆದಿದ್ದಾರೆ, ನನಗೆ ಮನೆಯೂಟ ಕೊಡಿ ಅಂತ. ಇದರ ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇ ಇರ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್. ಸೊ ವೀಕ್ಷಕರೇ, ಮೊದಲ ಸ್ಟೋರಿ, ಕಳೆದ ಇಡೀ ರಾತ್ರಿ, ನಿನ್ನೆ ಮಧ್ಯರಾತ್ರಿ ಪರಿಸ್ಥಿತಿ ಹದಗೆಡ್ತಾನೆ ಹೋಗ್ತಾ ಇದೆ. ಕೇರಳದ ವಯನಾಡ್ನಲ್ಲಿ ಕಂಡು ಕೇಳರಿಯದ ಭೀಕರ ದುರಂತ ನಡೆದಿದೆ. 3 ಬಾರಿ ಭೂಕುಸಿತಕ್ಕೆ ಊರೇ ಸರ್ವನಾಶವಾಗಿ ಹೋಗಿದೆ. ಇಲ್ಲಿವರೆಗೆ ಸಾವಿನ ಸಂಖ್ಯೆ 151ಕ್ಕೆ ಏರಿಕೆಯಾಗಿದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಇನ್ನು 98 ಜನ ನಾಪತ್ತೆಯಾಗಿದ್ದಾರೆ. 481 ಜನರ ರಕ್ಷಣೆಯಾಗಿದೆ. 31 ಶವ ಹೊರಕ್ಕೆ ತೆಗೆದಿದ್ದಾರೆ. 4 ಹಳ್ಳಿಗಳು ಸಂಪೂರ್ಣ ನೆಲಸಮ ಆಗೋಗಿವೆ. ಚಾಲಿಯಾರ್ ನದಿಯ ಪಕ್ಕದಲ್ಲಿ ಇದ್ದ ಹಳ್ಳಿಗಳು ನಾಮಾವಶೇಷ ಆಗೋಗಿವೆ. ಅಲ್ಲಿಂದ ಶವಗಳನ್ನ ಹೊರಗೆ ತೆಗೀತಾನೆ ಇದ್ದಾರೆ. ಮಹಾಮಳೆಯಿಂದ ಪ್ರವಾಸಿಗರ ಸ್ವರ್ಗ ಈಗ ನರಕ ನೋಡ್ತಾ ಇದೆ. ಮಣ್ಣಿನ ಅಡಿ ಸಿಲುಕಿದಾರಲ್ಲ, ಅವರ ರಕ್ಷಣೆಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹರಸಾಹಸ ಪಡ್ತಾ ಇದೆ. ಒಂದೊಂದು ದೃಶ್ಯವೂ ಕರಳು ಹಿಂಡೋ ಹಾಗಿದೆ. ಅಲ್ಲಲ್ಲಿ ಕಾಲು ಕಾಣಿಸ್ತಿದೆ, ಅಲ್ಲಲ್ಲಿ ಕೈ ಕಾಣಿಸ್ತಿದೆ. 80 ಭಾಗ ಭೂಮಿಯಲ್ಲಿ ಹೂತ್ ಹೋಗಿರುವಂತಹ ಜನರನ್ನ ರಕ್ಷಣೆ ಮಾಡಲಾಗ್ತಿದೆ. ಇಲ್ಲಿ ಕಟ್ಟಡಗಳಿದ್ದುವು, ಮನೆ ಇದ್ದುವು, ರಸ್ತೆಗಳಿದ್ದುವು. ಈಗ ಅಲ್ಲಿ ಯಾವುದೂ ಇಲ್ಲ. ಅಲ್ಲೊಂದು ಮನೆ ಅನ್ನೋದಿತ್ತು, ಅಲ್ಲೊಂದು ಕಟ್ಟಡ ಇತ್ತು ಅನ್ನೋದರ ಕುರುಹು ಕೂಡ ಇಲ್ಲ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿರೋ ಪರಿಸ್ಥಿತಿನ ನೀವು ನೋಡ್ತಾ ಇದ್ದೀರಾ. ಈ ಎಕ್ಸ್ಟ್ರೀಮ್ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮೊನ್ನೆ ಮಧ್ಯರಾತ್ರಿಯಿಂದ ಮುಂದುವರಿಸ್ತಾ ಇದೆ. ಕಾಪ್ಟರ್ ಮೂಲಕ ರೆಸ್ಕ್ಯೂ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸೇನಾ ಹೆಲಿಕಾಪ್ಟರ್ ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. 481 ಜನರ ರಕ್ಷಣೆ ಇಲ್ಲಿವರೆಗಾಗಿದೆ. ಆದರೆ ಇನ್ನೂ ಸುಮಾರು 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ. 151 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ನಿರಂತರ ಕಾರ್ಯಾಚರಣೆಯಲ್ಲಿರೋದನ್ನ ನೀವು ನೋಡ್ತಾ ಇದ್ದೀರಾ. 4 ಹಳ್ಳಿಗಳು ಕೊಚ್ಚಿ ಹೋಗಿವೆ. ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ. ಆ ಸೇತುವೆ ನಿರ್ಮಾಣ ಮಾಡಿ ಜನರನ್ನ ರೆಸ್ಕ್ಯೂ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸುತ್ತಲೂ ಎನ್ಡಿಆರ್ಎಫ್ ತಂಡ ಇದೆ. ಮಧ್ಯದಲ್ಲಿ ಆ ಗ್ರಾಮದ, ಆ ಹಳ್ಳಿಯ ಜನರನ್ನ ರಕ್ಷಣೆ ಮಾಡ್ತಾ ಇರೋ ದೃಶ್ಯ ಇದು. ಮತ್ತೊಂದು ಕಡೆ ಕೊಚ್ಚಿ ಹೋಗಿರೋ ಊರನ್ನ ನೀವು ನೋಡ್ತಾ ಇದ್ದೀರಾ. ದಡದಲ್ಲಿ ನಿಂತು ಅಸಹಾಯಕರಾಗಿ ನೋಡ್ತಾ ಇದ್ದಾರೆ. ಯಾರಾದ್ರೂ ಉಳಿದಿದ್ದಾರಾ? ಯಾರಾದ್ರೂ ಆ ಪ್ರವಾಹದಲ್ಲಿ ತೇಲ್ಕೊಂಡು ಬರ್ತಿದ್ದಾರಾ? ವೃದ್ಧ ಮಹಿಳೆಯೊಬ್ಬರನ್ನ ರೋಪ್ ಮೂಲಕ ರಕ್ಷಣೆ ಮಾಡ್ತಾ ಇರೋ ದೃಶ್ಯ ನೋಡಿದ್ರಿ.
ಕೆಲವೊಂದು ಕುಟುಂಬಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆ ಇಡೀ ಕುಟುಂಬದಲ್ಲಿ ಬದುಕುಳಿದವ್ರು ಯಾರು ಇಲ್ಲ. ಊರುಗಳಲ್ಲಿರೋ ಸಂಬಂಧಿಕರಿಗೆ ವಿಷಯ ಗೊತ್ತಾಗಿ ಓಡ್ ಬಂದಿದ್ದಾರೆ, ಯಾರಾದ್ರೂ ಬದುಕಿದಾರಾ ಅಂತ ಹುಡುಕೋದಕ್ಕೆ. ಪ್ರವಾಹದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಜೀಪ್ ಮೇಲಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಕ್ಷಣ ಕ್ಷಣಕ್ಕೂ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಜೀಪ್ ಡ್ರೈವರ್ ಕೊನೆ ಕ್ಷಣದವರೆಗೆ ಜೀಪನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟರು, ಇನ್ನಾಗದೇ ಇಲ್ಲ ಅಂದಾಗ ತನ್ನ ಜೀವ ಉಳಿಸ್ಕೊಂಡು ಆಚೆ ಬಂದಿದ್ದಾರೆ. ಡ್ರೋನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಪ್ರವಾಹ ಹರ್ಕೊಂಡು ಬಂದಿರೋ ಆ ದಾರಿನ ನೀವು ನೋಡ್ತಾ ಇದ್ದೀರಾ, ಅದರ ಭೀಕರತೆ ನೀವು ನೋಡ್ತಾ ಇದ್ದೀರಾ. ಡ್ರೋನ್ ವಿಜುವಲ್ಸ್ ಇದು. ಚಲಿಯಾರ್ ನದಿ ಸೃಷ್ಟಿಸಿರೋ ಪ್ರವಾಹ ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಇದ್ದ 4 ಹಳ್ಳಿಗಳು ಕಳೆದು ಹೋಗಿವೆ, ಮುಳುಗಿರೋದಲ್ಲ ಕಳೆದು ಹೋಗಿವೆ. ಚಲಿಯಾರ್ ನದಿ ಸೃಷ್ಟಿಸಿರೋ ಪ್ರವಾಹ ನೀವು ನೋಡ್ತಾ ಇದ್ದೀರಾ. ಪ್ರಶಾಂತ್, ಯಾವ ರೀತಿ ಪ್ರವಾಹ ಸೃಷ್ಟಿ ಆಯಿತು ಅನ್ನೋದನ್ನ ಮ್ಯಾಪ್ ಮೂಲಕ ನಾವು ನೋಡ್ತಾ ಇದ್ದೀವಿ. ಭಾವನಾ, ಈ ಮಾಪ್ಪಾಡಿ ಅನ್ನೋ ಪ್ರದೇಶ ಏನಿದೆ ಅಲ್ಲಿ ಅತಿ ಹೆಚ್ಚು ಅಂದರೆ ಗುಡ್ಡಗಳಲ್ಲಿ ಏನು ಮಳೆ ಆಗಿದೆ, ಮ್ಯಾಸಿವ್ 567 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ. ಅಂದರೆ ಆ ಪ್ರಮಾಣದ ಮಳೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಚಲಿಯಾರ್ ನದಿಯಲ್ಲಿ ಪ್ರವಾಹ ಬಂದಿದ್ದು ಆ ಮಾಪ್ಪಾಡಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಮಳೆಯಿಂದಾಗಿ. ಸೊ ಅಲ್ಲಿ ಸಾಕಷ್ಟು ಲ್ಯಾಂಡ್ ಸ್ಲೈಡ್ಗಳು ಕೂಡ ಸಂಭವಿಸಿದೆ. ಆ ಲ್ಯಾಂಡ್ ಸ್ಲೈಡ್ ಚಲಿಯಾರ್ ನದಿಯಲ್ಲಿ ಏನೊಂದು ಪ್ರವಾಹವನ್ನು ಉಂಟು ಮಾಡಿತು. ಯೂಶಲಿ 8 ಮೀಟರ್ ವಿಡ್ತ್ ಆ ಚಲಿಯಾರ್ ನದಿ ಇತ್ತಂತ ನಾನು ಯಾರೋ ಮಲಯಾಳಿ ಪತ್ರಕರ್ತರಿಗೆ ಕೇಳ್ತಾ ಇದ್ದೆ, ವಾಟ್ ಇಸ್ ದ ರೀಸನ್. ಅದು ಚಲಿಯಾರ್ ನದಿ 8 ಮೀಟರ್ನ ತನ್ನ ಒರಿಜಿನಲ್ ವಿಡ್ತ್ಕ್ಕಿಂತ 3 ಪಟ್ಟು ಜಾಸ್ತಿ ಅದರಲ್ಲಿ ನೀರು ಬಂದಾಗ ಅದು ಚೋರ್ಮಲೈ ಅಂತೇನೆ, ಚೋರಲ್ಮಲ ಅಂತಿದೆ, ದಟ್ ಈಸ್ ಅ ಟೂರಿಸ್ಟ್ ಡೆಸ್ಟಿನೇಷನ್. ಅಲ್ಲಿವರೆಗಿನ ಬಹುತೇಕ ಹಳ್ಳಿಗಳನ್ನು ಮನೆಯಲ್ಲಿ ಅಂದರೆ ರಾತ್ರಿ ಪ್ರವಾಹ ಬರುತ್ತೆ ಅನ್ನೋದು ಕೂಡ ಅಂದಾಜಿಲ್ಲದೆ ಏನು ಜನ ಮಲಗಿದ್ರು, ಆ ಮನೆಗಳ ಸಮೇತವಾಗಿ ಎಲ್ಲ ವಾಶೌಟ್ ಆಗಿ ಹೋಗ್ಬಿಟ್ಟಿದೆ. ನಿನ್ನೆ ಸಂಜೆಯಿಂದ ಈ ನೋಡಿ ಈ ಚಲಿಯಾರ್ ನದಿ ಇದೆ ಅಲ್ಲ, ಇದು ತಮಿಳುನಾಡಿನಲ್ಲಿ ಹುಟ್ಟುತ್ತೆ. ಇದು ಸಮ್ವೇರ್ 167 ಕಿಲೋಮೀಟರ್ಸ್ ಇದ್ದರೆ ಒಂದು 100-110 ಕಿಲೋಮೀಟರ್ ಕೇರಳದಲ್ಲೇ ಹರಿಯುತ್ತೆ. ಮಲಪ್ಪುರಂನಲ್ಲಿ ಇದು ಆ ಕಡೆ ಕೋಜಿಕೋಡ್ ಇದೆ ಅಲ್ವಾ, ಅಲ್ಲಿ ಹೋಗಿ ಸಮುದ್ರಕ್ಕೆ ಸೇರುತ್ತಿದ್ದು. ಅಲ್ಲಿ ನಿನ್ನೆ ಸಂಜೆ 31ಕ್ಕೂ ಹೆಚ್ಚು ಶವಗಳು ಪತ್ತೆಯಾಗಿವೆ, ಹರ್ಕೊಂಡು ಹೋಗಿದೆ. ಅಂದರೆ ರೌಂಡ್ ಅಬೌಟ್ 100 ಕಿಲೋಮೀಟರ್ ಆ ಶವಗಳು ಹಾಗೆ ಹರ್ಕೊಂಡು ಹೋಗಿವೆ. ಅಂದರೆ ಅದರ ವೇಗ ರಭಸ ಅಂದರೆ ಈ ಮಾಪ್ಪಾಡಿಯಲ್ಲಿ ಶುರುವಾಗಿರ್ತಕ್ಕಂಥ ದುರಂತ ಚೋರಲ್ಮಲವರೆಗಿನ ಈಗ ಮುಂಡಕೈ ಆ ಹಳ್ಳಿನೇ ವಾಶೌಟ್ ಆಗಿ ಹೋಗ್ಬಿಟ್ಟಿವೆ, ಏನು ಉಳಿದಿಲ್ಲ ಅಲ್ಲಿ. ಆ ಮುಂಡಕೈಗೂ ಮತ್ತೊಂದು ಬ್ರಿಡ್ಜ್ ಏನಿತ್ತು ಚೋರಲ್ಮಲಕ್ಕೆ, ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ಬಿಡ್ತು. ಅಂದರೆ ನಿಮ್ಗೆ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ಸ್ ನಡೆಸಬೇಕಂದ್ರೂ ಕೂಡ ಆರ್ಮಿ ಬರೋವರೆಗೆ ಕಾಯ್ಬೇಕಾಯ್ತು. ನಾವು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಪ್ರವಾಹ ಕಡಿಮೆ ಆಗಿ ಮಧ್ಯಾಹ್ನದ ನಂತರ ಅದಕ್ಕೊಂದು ತಾತ್ಕಾಲಿಕ ಬ್ರಿಡ್ಜನ್ನು ಮಾಡಿ ಜನರನ್ನು ರೆಸ್ಕ್ಯೂ ಮಾಡ್ತಕ್ಕಂಥದ್ದಕ್ಕೆ. ಆಮೇಲೆ ನಿಮ್ಗೆ ಕಂಪ್ಲೇಂಟ್ ಮಾಡಲಿಕ್ಕೂ ಜನ ಉಳಿದಿಲ್ಲ. ಹೆಚ್ಚು ಕಡಿಮೆ 200 ಮನೆಗಳು ಪೂರ್ತಿಯಾಗಿ ವಾಶೌಟ್ ಆಗಿದೆ. 200 ಫ್ಯಾಮಿಲಿಗಳು ಅಂತಾನೆ ಹೇಳ್ಬೋದು. ಇಮ್ಯಾಜಿನ್, ನನಗನ್ಸುತ್ತೆ 700ರಿಂದ 800 ಜನ ಅದರಲ್ಲಿ ಬರೀ ಆ ಒಂದು ಬೆಲ್ಟ್ ಏನಿತ್ತಲ್ಲ, ಇಟ್ಸ್ ಓನ್ಲಿ 3 ಕಿಲೋಮೀಟರ್ಸ್.
ಫ್ರಮ್ ಮಾಪ್ಪಾಡಿ ಟು ಚೋರಲ್ಮಲ. ನಾನು ನೋಡ್ತಾ ಇದ್ದೆ ಮ್ಯಾಪಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು 3 ಕಿಲೋಮೀಟರ್ನಲ್ಲಿ ಪ್ರವಾಹ ಬಂದಿದೆ. ಐ ಥಿಂಕ್ ವಿ ಕ್ಯಾನ್ ಸಿ ದಿಸ್. ಅಂದರೆ ಇವಾಗ ನಾವು ನಿಮಗೆ ವೀಕ್ಷಕರೇ ನಮ್ಮ ಸ್ಕ್ರೀನ್ನಲ್ಲಿ ನೀವು ಇವಾಗ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಎಸ್, ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅಂದರೆ ಎಲ್ಲಿಂದ ಎಲ್ಲಿಗೆ ಹರಿದು ಗುಡ್ಡ ಪ್ರದೇಶ, ಒಂದು ಕಡೆ ನೀರಿನ ರಭಸ, ಒಂದು ಕಡೆ ಅಕ್ಕಪಕ್ಕದಲ್ಲಿರೋ ಗುಡ್ಡ ಪಕ್ಕ ಕುಸಿತಾ ಇದೆ, ಇನ್ನೊಂದು ಕಡೆ ಪ್ರವಾಹ, ಎಲ್ಲವೂ ಸೇರಿ ಆ ಸುತ್ತಮುತ್ತ ಇದ್ದ ಮನೆಗಳು ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿವೆ. ಆತಂಕದ ವಿಷಯ ಅಂದರೆ ಯಾವ್ಯಾವ ಮನೆಗಳಿದ್ವು ಅನ್ನೋದು ಗೊತ್ತಿಲ್ಲ ಅಲ್ಲಿ ಇವಾಗ. ಸ್ಥಳೀಯರಿಗೆ ಇದ್ದವ್ರು ಯಾರು ಕೆಲವೊಂದು ಚಿಕ್ಕ ಈಗ ನೋಡಿ, ಈ ರೀತಿಯ ಪ್ರದೇಶಗಳಲ್ಲಿ ದೂರ ಮನೆಗಳಿರ್ತವೆ, ಚಿಕ್ಕ ಹಳ್ಳಿಗಳಿರ್ತವೆ. ಅಲ್ಲಿ ಕಂಪ್ಲೇಂಟ್ ಕೊಡೋರು ಯಾರು ಅಂತಲೂ ಉಳಿದಿಲ್ಲ. ಈಗ ಬೇರೆ ಊರಿಂದ ಅವ್ರು ಬಂದು ಯಾರಿದ್ದಾರೆ, ಯಾರು ಹೋಗಿದ್ದಾರೆ. ಈಗ ಒಂದು ಶಾಲೆಯನ್ನು ತಾತ್ಕಾಲಿಕ ಕ್ಯಾಂಪ್ ಮಾಡಲಾಗಿತ್ತು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಅಲ್ಲಿ ಮಳೆ ಬರ್ತಾ ಇದೆ ಆ ಪ್ರದೇಶದಲ್ಲಿ, ಆ ಶಾಲೆನೇ ಕೊಚ್ಕೊಂಡು ಹೋಗಿದೆ. ರೈಟ್ ಪ್ರಶಾಂತ್, ಇಬ್ಬರು ನಮ್ಮ ರಿಪೋರ್ಟರ್ಸ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿನ ಮಧುಸೂದನ್ ಚೋರಲ್ಮಲೆಯಿಂದ ಜಾಯ್ನ್ ಆಗಿದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಮಾರುತೇಶ್ ನೆಪ್ಪಾಡಿ ಜಿಲ್ಲಾ ಆಸ್ಪತ್ರೆಯಿಂದ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರಶಾಂತ್, ಯು ಕ್ಯಾನ್ ಗೋ ಹೆಡ್. ಮಾರುತೇಶ್, ನಮ್ಮ ವಿಲ್ ಗೋ ವಿತ್ ಮಧುಸೂದನ್. ಮಧುಸೂದನ್, ಏನು ನಡೀತಾ ಇದೆ ಈಗ? ನಿನ್ನೆ ಮಧ್ಯಾಹ್ನದಿಂದಲೇ ರಕ್ಷಣಾ ಕಾರ್ಯಾಚರಣೆ ಬಹಳ ವೇಗವನ್ನು ಪಡೆದುಕೊಂಡಿತ್ತು, ಜನರನ್ನು ರಕ್ಷಿಸ್ತಕ್ಕಂಥದ್ದು. ಇನ್ನೊಂದು ಕಡೆ ಡೆಡ್ ಬಾಡೀಸ್ಗಳು ನದಿಯಲ್ಲಿ ಸಿಗ್ತಾ ಇವೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನೀವು ಕಣ್ಣಾರೆ ಕಂಡಿದ್ದ ಪ್ರಕಾರ? ಪ್ರಶಾಂತ್, ರಕ್ಷಣಾ ಕಾರ್ಯ ಬಹಳ ಬರದಿಂದನೇ ಕೂಡ ಸಾಗಿರ್ತಕ್ಕಂಥದ್ದು. ತಡ ರಾತ್ರಿವರೆಗೂ ಕೂಡ ಒಂದು ರಕ್ಷಣಾ ಕಾರ್ಯ ನಡೀತು, ಎರಡು ಬಗೆಯಾಗಿ. ಒಂದು, ಈಗ ನೀವಾಗಲೇ ಹೇಳ್ತಿದ್ರಲ್ಲ, ಏನಂತಂದ್ರೆ ಇಲ್ಲಿ ಬದುಕುಳಿತಿದ್ದಂಥವ್ರು ಏನಿದ್ರು ಅವರೆಲ್ಲರನ್ನೂ ಕೂಡ ನದಿಯಿಂದ ಹೊರಗೆ ಅಂದ್ರೆ ಸುರಕ್ಷಿತ ಸ್ಥಳಕ್ಕೆ ಕರೆತರುವಂತ ಕೆಲಸ ನಿನ್ನೆ ಇಡೀ ದಿನ 4 ಹಂತಗಳಲ್ಲಿ ಆಗಿರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರು ಇರ್ಬೋದು, NDRF, SDRF ಇರಬೇಕು, ಅದೇ ರೀತಿಯಾಗಿ ಆರ್ಮಿಯ ಯೋಧರನ್ನು ಕೂಡ ಬಳಕೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಚೋರಲ್ಮಲೈ. ನೀವೀಗ ನಾವು ನಿಂತಿರ್ತಕ್ಕಂಥ ಸ್ಥಳವನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಏನಿದೆ, ಈ ಜಾಗ ಒಂದು ಮನೆ ಇದ್ದಂತ ಜಾಗ ಇರಬಹುದು. ಆ ಒಂದು ಜಾಗದಲ್ಲಿ ನಾನೀಗಿದ್ದೀನಿ. ಸುಮಾರು ಈ ಜಾಗಕ್ಕೆ ಸಂಪೂರ್ಣ ಬೆಟ್ಟದ ಮಣ್ಣು ಬಂದಿರತಕ್ಕಂಥದ್ದು. ಈ ಚೋರಲ್ಮಲೈ ಏನಿದೆ, ಈ ನದಿಯ ವಾತಾವರಣ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯೂಟರ್ನ್ ಆಗಿ ಇಲ್ಲಿ ನದಿ ಹರಿಯುತ್ತೆ. ಅಂದ್ರೆ ಲ್ಯಾಂಡ್ ಸ್ಲೈಡ್ ಆದ ನಂತರದಲ್ಲಿ ಹೆಚ್ಚಿನ ಮಳೆ ಏನು ಬಂದಂತದ್ದು ಒಂದೇ ಸಾರಿ ಸುಮಾರು ಇಲ್ಲಿ 15-16 ಅಡಿಗಳ ಎತ್ತರಕ್ಕೆ ನೀರು ಹೋಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ನದಿಯ ಆಸ್ಪಾಸ್ನಲ್ಲಿ ನೀವು ನೋಡಿ ಮನೆಗಳೇನಿದೆ ಅಂದ್ರೆ ನದಿಯ ದಡದ ಮೇಲೆ ಇರ್ತಕ್ಕಂಥ ಮನೆಗಳು, ಆ ಮನೆಗಳು ಒಂದೊಂದು ಫ್ಲೋರ್ ಏನಿದೆ ಅದು ಸಂಪೂರ್ಣ ಮುಳುಗಡೆ ಆಗಿದೆ. ಅಂದ್ರೆ ಜೋರಾಗಿ ಹರಿತಿದ್ದಂತ ನೀರೇನಿತ್ತು ನದಿಯ ಪಕ್ಕದಲ್ಲಿ ಇದ್ದಂಥದ್ದು, ಸುಮಾರು 15 ಅಡಿಗೂ ದೂರದಲ್ಲಿ ನದಿಯ ಪಕ್ಕದಲ್ಲಿ ಇದ್ದಂತ ಮನೆಗಳೇನಿದ್ವು ಆ ಮನೆಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತನ್ನ ಜೊತೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ನದಿಯ ನೀವು ದಡವನ್ನು ಕೂಡ ಈಗ ಗಮನಿಸಬಹುದು. ಇಲ್ಲಿದ್ದಂತ ಎಷ್ಟು ಮರಗಿಡಗಳಿದ್ವು ಅವುಗಳ ಸೆಳೆತ ಯಾವ ರೀತಿ ಆಗಿದೆ ಅಂತೇಳಿ, ಅಂದ್ರೆ ಅವುಗಳ ಬೇರನ್ನು ಕೂಡ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಕಟ್ಟಿದ್ದಂತ ಕಟ್ಟಡ ಏನಿತ್ತು ಅದನ್ನ ಯಾವುದನ್ನು ಕೂಡ ಉಳಿಸಿಲ್ಲ. ನಿನ್ನೆ ಇದೊಂದೇ ಜಾಗದಿಂದ ಸುಮಾರು 75ಕ್ಕೂ ಹೆಚ್ಚು ಮೃತದೇಹಗಳನ್ನ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋದ್ರು. ಸುಮಾರು 300ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡದಂತದ್ದು ಇದೊಂದೇ ಜಾಗದಲ್ಲಿ. ಈ ಜಾಗದಲ್ಲಿ ನದಿ ಹರಿತಾ ಇದೆ. ಅದೇ ರೀತಿಯಾಗಿ ನಾವು ಬಲಕ್ಕೆ ಪ್ಯಾನ್ ಮಾಡ್ತಾ ಹೋಗ್ತೀವಿ. ಒಂದು ದೃಶ್ಯ ನೋಡಬಹುದು ನೋಡಿ, ನದಿಯ ಒಳಗಡೆ ಈಗಲೂ ಕೂಡ ಏನು ವಾಲಂಟಿಯರ್ಸ್ ಇದ್ದಾರೆ, ಮತ್ತೆ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ. ಶವಗಳೇನಾದ್ರೂ ಸಿಗಬಹುದಾ ಅನ್ನೋದನ್ನ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದೇ ಗ್ರಾಮದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮನೆಗಳು ಇದೊಂದೇ ಸ್ಥಳದಲ್ಲಿ ಹೋಗಿರ್ತಕ್ಕಂಥದ್ದು. ಈ ಮನೆಗಳೇನು ಹೋಗಿವೆ ಅದರಲ್ಲಿ ಇದ್ದಂಥವ್ರು ಇದ್ದಾರಾ ಇಲ್ವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ನದಿ ಏನಿದೆ, ನದಿ ಇದೆ, ನದಿಯ ಪಕ್ಕದಲ್ಲಿ ಮತ್ತೊಂದು ನದಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕೇವಲ ಒಂದು ಸಣ್ಣ ಮೋರಿ ಏನ್ ಮಾಡಿರ್ತಾರೆ, ಆ ಮೋರಿಗೆ ಒಂದು ನದಿಯಲ್ಲಿ ನೀರು ಬರುವಷ್ಟು ನೀರು ಬಂದಿರತಕ್ಕಂಥದ್ದು. ಆಗ ಈ ಒಂದು ಎಫೆಕ್ಟ್ ಏನಿದೆ, ಈ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಮನೆಗಳನ್ನು ಗಮನಿಸ್ತಾ ಹೋದ್ರೆ ಇಲ್ಲಿ ಒಂದು ಮನೆಯನ್ನ ತೋರಿಸ್ತೀನಿ ಈಗ ಬಲಭಾಗದಲ್ಲಿ. ಈ ಮನೆ ಒಳಭಾಗದಲ್ಲಿ ಒಬ್ಬ ಹಿರಿಯ ಜೀವ ಇದ್ದಾರೆ. ಅಂದ್ರೆ ಅವರು ಬದುಕಿದ್ದಾರಾ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇದು ಏನು ಹೇಳ್ತಾರೆ 6 ಅಡಿ 7 ಅಡಿ ಅಷ್ಟು ಬದಿ ಆಗ್ತಾ ಇದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಲೈವ್ ಆಗಿದ್ರೆ ಅವ್ರನ್ನ ತರ್ತಿದ್ರು. ಈಗ ನೀವು ನೋಡ್ತಿರೋಂಥ ಮನೆ ಏನಿದೆ, ಮನೆಯ ಮೇಲ್ಭಾಗದಲ್ಲಿ ಅವ್ರು ಇರ್ತಕ್ಕಂಥದ್ದು. ಆದ್ರೆ ಅವ್ರು ಜೀವಂತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಇದಿಲ್ಲ, ಸ್ಪಷ್ಟತೆ ಇಲ್ಲ. ಹಾಗಾಗಿ ಕೂಡ ಅದರ ರಕ್ಷಣೆ ಆಗ್ಬೇಕಾಗತ್ತೆ. ನಿನ್ನೆ ರಾತ್ರಿವರೆಗೂ ಮಾಡಿದಂತ ಮೊದಲ ಕೆಲಸ ಏನಂತ ಹೇಳಿದ್ರೆ
ನದಿಯ ಈ ಭಾಗದಲ್ಲಿ ಈಗ ನಾನು ಮತ್ತೆ ನದಿಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನದಿಯ ಆಚೆ ಭಾಗದಲ್ಲಿ, ಆಚೆ ದಡ ಏನಿದೆ ಆ ದಡದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಮತ್ತೆ ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಏನಿದ್ರು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಮತ್ತೆ ರಕ್ಷಣಾ ಕಾರ್ಯ ಶುರುವಾಗ್ತಾ ಇದೆ. ಮಣ್ಣಲ್ಲಿ ಈಗ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಹಿಂದೆವರೆಗೂ ಮಣ್ಣು ಚಾಚಿರ್ತಕ್ಕಂಥದ್ದು, ಅಲ್ಲಿ ಉದುಗಿ ಹೋಗಿರ್ತಕ್ಕಂಥ ಮೃತದೇಹಗಳನ್ನು ತೆಗೆಯುವಂತ ಕೆಲಸಗಳು ಇನ್ಮುಂದೆ ಆಗುತ್ತೆ. ಬಹುಶಃ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇಲ್ಲಿಂದ ಆಪೋಸಿಟ್ ಸೈಡ್ ನಲ್ಲಿ ಇರ್ತಕ್ಕಂತಹ ಟೀ ಎಸ್ಟೇಟ್ ಏನಿದೆ ಆ ಟೀ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಾಗಿದೆ. ಬಟ್ ಅಲ್ಲಿ ಸತ್ತಿರ್ತಕ್ಕಂಥವ್ರು ಮಣ್ಣು ಒಳಗಡೆ ಊತೋಗಿರ್ತಕ್ಕಂಥವ್ರನ್ನ ಹೊರ ತೆಗೆಯುವಂತ ಕೆಲಸಗಳಾಗುತ್ತೆ. ಯಾಕಂತಂದ್ರೆ ಇಲ್ಲಿ ನೆನ್ನೆ ನಾವು ತುಂಬಾ ಜನರಿದ್ದದನ್ನ ನೋಡ್ತಾ ಇದ್ವಿ. ಜನರಲ್ಲಿ ಯಾವುದೇ ಭಾವನೆಗಳಿರ್ತಿಲ್ಲ, ನಿರ್ಭಾವುಕರಾಗಿ. ಅಂದ್ರೆ ಅವರು ಒಂದ್ ರೀತಿಯಲ್ಲಿ ಆಘಾತದಲ್ಲಿದ್ರು. ನಾವ್ ಇದಕ್ಕೆ ಅಳ್ಬೇಕಾ ಅಥವಾ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂತಂದ್ರೆ ಇಲ್ಲಿ ನೀವ್ ಹೇಳ್ದಾಗೆ ಮನೆಗಳೇ ಹೊರಟೋಗಿದೆ. ಬಹುಶಃ ಕುಟುಂಬದ ಸಂಪೂರ್ಣ ಜನ ಹೊರಟೋಗಿದ್ದಾರೆ. ಬಹುಶಃ ಒಬ್ರೋಗಿದ್ದಾರೆ, ಇನ್ನೊಬ್ರು ಅಳ್ಬೇಕು ಅನ್ಲಿಕ್ಕೂ ಕೂಡ ಮತ್ತೊಬ್ರು ಇಲ್ದೇ ಇರತಕ್ಕಂತ ಪರಿಸ್ಥಿತಿಯನ್ನ ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ದೀನಿ. ಪ್ರಶಾಂತ್. ರೈಟ್ ಮಧುಸೂದನ್, ಜಸ್ಟ್ ಬಿ ಸೇಫ್. ನೀವು ಎಲ್ಲರೂ ಸೇಫ್ ಆಗಿರಿ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಹೀಗೆ ಮುಂದಿನ ಬುಲೆಟಿನ್ ನಲ್ಲಿ ನಾವು ಸ್ಥಳದಿಂದಲೇ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಮಾರುತೇಶ್, ಅಲ್ಲಿ ಕಮ್ ಬ್ಯಾಕ್. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಮಾರುತೇಶ್, ಒಂದು ಚಿಕ್ಕ ಬ್ರೇಕ್. ಈಗ ವಯನಾಡ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಎಲ್ಲಿ ನೋಡಿದ್ರಲ್ಲಿ ಪರಿಸ್ಥಿತಿ ನಮ್ಮವ್ರು ಎಲ್ಲಿದ್ದಾರೆ ಅಂತ ಹುಡುಕೋ ಪರಿಸ್ಥಿತಿ ಇದೆ. ವಯನಾಡ್ನಲ್ಲಿ ಮಂಡ್ಯ ಮೂಲದ ಅಜ್ಜಿ ಮೊಮ್ಮಗ ಸಾವಿಗೀಡಾಗಿದ್ದಾರೆ. ಒಂದೇ ಕುಟುಂಬದ ಮೂವರಿಗೆ ಗಂಭೀರ ಗಾಯ ಆಗಿದೆ, ಇಬ್ಬರು ಸಾವಿಗೀಡಾಗಿದ್ದಾರೆ. ಭೂಕುಸಿತ ದುರಂತದಲ್ಲಿ ಸದ್ಯಕ್ಕೆ ಅಮ್ಮ, ಅಪ್ಪ, ಅಜ್ಜ ಸೇಫ್ ಆಗಿದ್ದಾರೆ. ಭೂಕುಸಿತದಲ್ಲಿ ಮಂಡ್ಯದ ಅಜ್ಜಿ ಮೊಮ್ಮಗ ಸಾವಿಗೀಡಾಗಿದ್ದು, ಭೂಕುಸಿತಕ್ಕೆ 2.5 ವರ್ಷದ ನಿಹಾಲ್ ಮತ್ತು ಅಜ್ಜಿ ಲೀಲಾವತಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ. 5 ಪೈಕಿ ಅನಿಲ್, ದೇವರಾಜು, ಝಾನ್ಸಿ ಗಾಯಾಳುಗಳು ತಮ್ಮ ಮಗುನ ಕಳ್ಕೊಂಡಿದ್ದಾರೆ. ಅದೇ ಚಾನ್ಸೇ ಪಾಪಡ ಎತ್ಕೊಂಡು ನಾನು ಹೇಳ್ತೀನಿ. ನಿಮ್ಮ ಲೀಲಾವತಿ ಇಲ್ವಾ? ಅಪ್ಪ ನನ್ನ ಮಗನ ಬಿಡ್ಬೇಡಕ್ಕಪ್ಪ, ನೋಡ್ಕಪ್ಪ ಬಿಟ್ಟು ನೋಡ್ಕೋ, ಹೋಗ್ಬೇಡಕ್ಕಪ್ಪಿ ತಪ್ಕದಿ ಭಾಳ ಬಂದು ಕೊಡ್ತೀವಿ. ಏನೋ ತಪ್ಕದ ಮೇಲೆ ಕೂಡ ಮಾತು ಇಲ್ಲ. ಇಲ್ಲಿ ಬಂಡೆಗಳು ಬರ್ತವ, ದಂಡ ಬಂದು ಉಳ್ಕೊಬಿಡ್ತಾವ. ಆಗ ದಮ್ ಕಟ್ಕದ ಒಟ್ಟ ಮಡಿಕೊಂಡು ಕಲ್ಲಿನ ಎತ್ಬಿಟ್ಮೇಲೆ ಆಗ ಇದು ನಾನು ಏಟಾಗಿರೋ ಇಲ್ವ ಈಗ ಲೀಲಕ್ಕೆ ಸಿಕ್ಕಿಲ್ವಾ? ಸಿಕ್ಕಿಲ್ವ? ಇಲ್ಲ ಮಂದಿ ಸಿಕ್ತು ಅಂತ. ಅಯ್ಯೋ, ನೀವು ಎಲ್ಲ ಅಂತರ ಬಿಟ್ಟು ಎಲ್ಲರೂ 800 ಜನ ಹೋಗಿರೋದು. ಮುಂಡಕ್ಕಾಯಿ ಕಮ್ಮಿ ಜನ. ಚೋರ ಮನೆ ಟೌನ್ ಹೋಗಿ ನೋಡು, 500 ಜನ ಹೋಗಿರೋದು. ಒಟ್ಟಿಗೆ ಬೆಲ್ಟ್ ತರ ಮಾಡ್ಕೊಂಡ್ಬಿಟ್ಟಿದ್ರೆ ಬೆಲ್ಟ್ ತರ ಮಾಡ್ಕೊಂಡ್ಬಿಟ್ಟಿದ್ರೆ ಬಚಾವ್ಬಿಡೋದು. ಬಟ್ಟೆಗಳ ಬದುಕುಳಿದವರ ಗೋಳಿದು ಪ್ರಶಾಂತ್. ಅಂದರೆ ತಮ್ಮ ಕಣ್ಣು ಮುಂದೆಯೇ ತಮ್ಮ ಸಂಬಂಧಿಕರು, ಮಕ್ಕಳು ಕೊಚ್ಕೊಂಡು ಹೋಗೋದನ್ನು ನೋಡಿ ಬದುಕುಳಿಯೋದಿದೆಯಲ್ಲ, ಅದಕ್ಕಿಂತ ನರಕ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಎಸ್, ಮಾರುತೇಶ್ ನಮ್ಮ ಜೊತೆ ನೆಪ್ಪಾಡಿ ಜಿಲ್ಲಾ ಆಸ್ಪತ್ರೆಯಿಂದ ಲೈವ್ನಲ್ಲಿದ್ದಾರೆ. ಮಾರುತೇಶ್, ಈ ಕನ್ನಡಿಗರು ಎಲ್ಲಿ ಇದ್ದರು, ಅಂದರೆ ಹೇಗೆ ಸಂಭವಿಸ್ತು ಈ ಘಟನೆ? ಪ್ರಶಾಂತ್ ಸರ್, ನಾನಿಲ್ಲಿ ವಿಮ್ಸ್ ಹಾಸ್ಪಿಟಲಲ್ಲಿ ಇದ್ದೇನೆ. ಅಂದರೆ ಮೆಪ್ಪಾಡಿಯಿಂದ ಒಂದು 4.5 ಕಿಲೋಮೀಟರಷ್ಟು ದೂರ. ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಹೆಚ್ಚಿನ ಬೆಡ್ ಫೆಸಿಲಿಟಿ ಎಲ್ಲ ಇರೋದ್ರಿಂದ ಗಾಯಾಳುಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಸೇರಿದಂತೆ ಸುಮಾರು 8 ಹಾಸ್ಪಿಟಲ್ಗಳನ್ನು ಗುರ್ಸ್ಕೊಂಡಿದ್ದಾರೆ. ವೈದ್ಯರಿರ್ಬೋದು, ಸುಲ್ತಾನ್ ಬತ್ತೇರಿ ತಾಲೂಕು ಆಸ್ಪತ್ರೆಯೂ ಸೇರಿದಂತೆ ಮೆಪ್ಪಾಡಿ PHC ಮತ್ತು CHC ಅಲ್ಲಿಯೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಿಲಂಬೂರಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ವಿಮ್ಸ್ನ ಮೈಸೂರಿನ ನಂಜನಗೂಡು ಮತ್ತು KR ಪೇಟೆ ಮಂಡ್ಯ 2 ಫ್ಯಾಮಿಲಿಯವರು ಇದ್ದಂಥ ಸ್ಥಳದಲ್ಲಿದ್ದೆ. ಅವ್ರನ್ನ ಮಾತನಾಡಿಸ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಇಡೀ ಘಟನೆಯನ್ನು ಬಹಳ ವಿವರವಾಗಿ ಹೇಳ್ತಾ ಇದ್ರು. ಏನಾಯಿತು ನಮ್ಮ ಕಣ್ಣು ಮುಂದೆ ಅನ್ನುವಂಥದ್ದು. ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 2-3 ಗಂಟೆ ಯಾರಿಗೂ ಕೂಡ ಇದರ ಒಂದು ಸಣ್ಣ ಅರಿವು ಕೂಡ ಇರಲಿಲ್ಲ. ಆ ರೀತಿ ಈ ಘಟನೆ ನಡೆದೋಯ್ತು. ಏನಾಗ್ತಾ ಇದೆ ಅನ್ನುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಯಿತು ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಅವರ ಕುಟುಂಬಸ್ಥರನ್ನ ಕಳೆದುಕೊಂಡಿರೋದು ಒಂದು ಕಡೆ, ಸರ್ವೈವ್ ಆಗಿರೋವಂಥವ್ರಿಗೂ ಕೂಡ ICU ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಕರ್ನಾಟಕ ಮೂಲದವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ದೇವರಾಜ್ ಅವ್ರ ಫ್ಯಾಮಿಲಿ ಸಾಕಷ್ಟು ವರ್ಷಗಳಿಂದ
ಮುಂಡಕೈ ಅಂದರೆ ಏನು ಸಿವಿಯರ್ ಆಗಿ ಅಫೆಕ್ಟ್ ಆಗಿರುವಂಥ ಪ್ಲೇಸ್ ಏನಿದೆ ಆ ಪ್ಲೇಸ್ನಲ್ಲಿ ಮನೆ ಮಾಡಿಕೊಂಡು ಇದ್ದಂಥವ್ರು ಹೊಸದಾಗಿ ಒಂದು ಮನೆ ಕೂಡ ಕಟ್ಟಿದ್ರು. ಅದರ ಗೃಹ ಪ್ರವೇಶಕ್ಕಾಗಿ ದೇವರಾಜ್ ಅವರ ಪುತ್ರ ಯುರೋಪ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಆ ಮನೆ ಗೃಹ ಪ್ರವೇಶದ ಕೆಲಸವನ್ನು ನೋಡಿ ಅಂದರೆ ಗೃಹ ಪ್ರವೇಶದ ಕೆಲಸಗಳು ಮುಗಿದ್ರೆ ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಅಂದರೆ ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಆಲೋಚನೆ ಇಟ್ಕೊಂಡು ಬಂದಂಥವ್ರು ಇವತ್ತು ಅವರಿಗೆ ಬೆನ್ನು ಮೂಳೆ ಮುರಿದು ಇಲ್ಲೇ ಅಡ್ಮಿಟ್ ಆಗಿದ್ದಾರೆ. 3 ತಿಂಗಳು ಬೆಡ್ ರೆಸ್ಟ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವರು ಕೂಡ ನನ್ನ ಜೊತೆಗಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಇವರು ಈಗೇನು ಬೆನ್ನು ಮೂಳೆ ಮುರಿದುಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅನಿಲ್ ಅವರ ಬ್ರದರು ಜೊತೆಗೆ ಅನಿಲ್ ಅವರ ವೈಫ್ ಅವರ ಝಾನ್ಸಿ ರಾಣಿ ಅವರ ಬ್ರದರ್ ಕೂಡ ನಮ್ಮ ಜೊತೆಗೆ ಆ ಘಟನೆ ನಡೆದಾಗ ಯಾರಿದ್ರಲ್ಲಿ ಅವರನ್ನ ದಯವಿಟ್ಟು ಕೇಳಿ. ಅಂದ್ರೆ ಹೇಗ್ ಘಟನೆ ನಡೀತು, ಏನ್ ನಡೀತು ಅಂದ್ರೆ ನೀರು ಈಗ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತು ಅಲ್ಲಿ ಪ್ರವಾಹ ಬರುತ್ತೆ ಅಂತಕ್ಕಂಥದ್ದು. ಮೊನ್ನೆ ರಾತ್ರಿ ಏನಾಯ್ತು ಅಂತಕ್ಕಂಥದ್ದು, ಇಫ್ ಎನಿಬಡಿ ಇಸ್ ಸರ್ವೈವರ್ ದೇರ್. ಅಲ್ಲ, ದೇವರಾಜು ಫ್ಯಾಮಿಲಿಯಲ್ಲಿ ಅನಿಲ್ ಕೂಡ ಮುಂಡಕೈನಲ್ಲೇ ಇದ್ರು. ಆದರೆ ಘಟನೆ ಆದಾಗ ಅವರು ಬೇರೆ ಊರಿಗೆ ತೆರಳಿದ್ರು. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಎಷ್ಟು ವರ್ಷಗಳಿಂದ ಅಲ್ಲಿದ್ರಿ ಮತ್ತೆ ರಾತ್ರಿ ಘಟನೆ ಆಗಿರುವಂಥದ್ರ ಬಗ್ಗೆ ನಿಮಗೇನು ಮಾಹಿತಿ? ಸರ್, ನಾನು ಕೇರ್ಪಟ್ಟೆ ಸರ್. ಘಟನೆ ಆಗಿದ್ದು ನನಗೆ ಗೊತ್ತಿಲ್ಲ. ಘಟನೆ ಆದಾಗ ನಮ್ಮ ತಂದೆ ಫೋನ್ ಮಾಡಿದರು. ನಮ್ಮ ತಂದೆ ವಾಯ್ಸ್ ಮಾತ್ರ ಕೇಳಿದ್ದು ನನಗೆ, ಬೇರೆ ಯಾರು ವಾಯ್ಸ್ ಕೇಳಿಲ್ಲ. ಅವ್ರ ಘಟನೆ ಆದಾಗ ಎಲ್ಲ ನನ್ನ ಕಣ್ಣು ಮುಂದೆ ಕೊಚ್ಕೊಂಡು ಹೋಯ್ತವ್ರೆ ಅಂತ ಒಂದು ಮಾತು ಮಾತ್ರ ನನಗೆ ಕೇಳಿಸಿದ್ದಷ್ಟೇ. ಅಷ್ಟಕ್ಕೆ ಆಫ್ ಮಾಡಿಬಿಟ್ರು. ಆಮೇಲೆ ನಮಗೆ ಎಲ್ರಿಗೂ ತಿಳಿಸಿ ನಾವು ಬೇಗ ಬೆಳಿಗ್ಗೆ ಹೊರಟು ಇಲ್ಲಿಗೆ ಬಂದಾಗ ಇವರು ಆಸ್ಪತ್ರೆಗೆ ಕರ್ಕೊಬಂದು ತಮ್ಮನ್ನ ಐಸಿಗೆ ಹಾಕಿದರು. ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ಝಾನ್ಸಿ ಕೂಡ ಇಲ್ಲಿಗೆ ಕರ್ಕೊಬಂದರು. ಮತ್ತು ನಮ್ಮ ತಂದೆನೂ ಕೂಡ ಇಲ್ಲಿ ಕರ್ಕೊಬಂದರು. ಮಗು ಮತ್ತೆ ಏನಾಯಿತು ಅಂತ ಹೇಳ್ತಾ ಇದ್ರಿ ನಿಮ್ಮ ತಂದೆಯವ್ರು ನಿಮ್ಮ ಜೊತೆಗೆ ಮಾತಾಡೋದು ಅಂತ ಫಸ್ಟ್ ನನ್ನ ತಮ್ಮ ಹೇಳಿದ್ದು. ಸರ್, ನನ್ನ ಕಣ್ಣು ಮುಂದೆನೇ ಕೊಚ್ಕೊಂಡೋಗ್ಬಿಟ್ಟು ಇಟ್ಕೊಳಕ್ಕಾಗ್ನಿಲ್ಲ. ನಮ್ಮ ತಾಯಿ ನೋಡಲಿಲ್ಲ. ಕಣ್ಣು ಮುಂದೆನೇ ಈ ಥರ ಆಗ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಿದ್ದ. ನಮ್ಮ ತಾಯಿ ಕೂಡ ಇವಾಗ ಸಿಕ್ಕಿಲ್ಲ, ಪಾಪನೂ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾ ಇದ್ದಾರೆ. ಈಗ ನೀವಿದ್ದ ಜಾಗದಲ್ಲಿ ಈಗ 2008ರಲ್ಲೂ ಕೂಡ 2018ರಲ್ಲಿ ಫ್ಲಡ್ ಆಗಿತ್ತು, 18-19 ಟೈಮಲ್ಲಿ. ಸೊ ಅವಾಗಲೂ ಈ ಥರದ್ದು ಆಗಿತ್ತಾ? ಸರ್, ಅವಾಗ ಪುತ್ತುಮಲ್ಲಿ ಆಗಿತ್ತು, ಸ್ವಲ್ಪ ಆಗಿತ್ತು ಅಷ್ಟೇ ಮುಂಡಕೈಲಿ. ಇವಾಗ ಹೆವಿ ಆಗಿದೆ. ಈಗ ಮಳೆಗಾಲದ ಸಂದರ್ಭದಲ್ಲೆಲ್ಲ ಈ ಥರ ಫ್ಲಡ್ ಆಗೋದು, ಮನೆಗಳಿಗೆ ನೀರು ಬರೋದು, ಈ ಥರದ್ದು ಕಾಮನ್. ನೀವು ಮುಂಡಕೈ ಇದ್ದಂಥ ಪ್ರದೇಶ? ಇಲ್ಲ, ಇದೇ ಫಸ್ಟ್ ಟೈಮ್. ನಾವು ಇದ್ದಿದ್ದ ಜಾಗದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರೋದು. ರೈಟ್ ಮಾರುತೇಶ್, ಝಾನ್ಸಿ ಅವರ ಬ್ರದರ್ ಕೂಡ ಇದ್ದಾರೆ. ರೈಟ್ ಮಾರುತೇಶ್, ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ಮಾರುತೇಶ್ ವಾಪಸ್ ಬರ್ತೀನಿ, ಮಾತಾಡಿಸ್ತೀನಿ ನಿಮ್ಮ ಇನ್ನಷ್ಟು. ಮಧುಸೂದನ್ ಇರ್ತಾರೆ, ಜೊತೆಗೆ ಮಾರುತೇಶ್ ಇರ್ತಾರೆ. ಈ ಬಾರಿಯ ಈ ಪ್ರವಾಹಕ್ಕೆ ಏನ್ ಕಾರಣ, ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಸ್ಲೈಡಿಗೆ ಏನ್ ಕಾರಣ, ಮಾತಾಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಎಲ್ಲೆಲ್ಲಿ ಮನೆಗಳಿದ್ವು ಅಂತ ಹುಡುಕೋ ಪರಿಸ್ಥಿತಿ ಇದೆ. ಇನ್ನೂ ಕೆಲವು ಮನೆಗಳ ಹತ್ರ ಹೋಗೋದಕ್ಕೆ ಸಾಧ್ಯವೇ ಆಗದಷ್ಟು ಹೂಳು ತುಂಬಿ ಹೋಗಿದೆ ಈಗ. ಹಾಗಾಗಿ ರೆಸ್ಕ್ಯೂ ಆಪರೇಷನ್ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಕಷ್ಟಕರ ಅಂತ ಅನ್ನಿಸ್ತಾ ಇದೆ. ಡ್ರೋನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿ ಗುಡ್ಡ ಕುಸಿದಿದೆ, ನೀರು ಹರಿದಿದೆ, ಪ್ರವಾಹ ಹರಿದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಆ ಭಾಗದಲ್ಲಿ ಇದ್ದ ಮನೆಗಳ ನಾಮಾವಶೇಷ ಆಗಿದೆ. ಮನೆಗಳ ಕುರುಹು ಕೂಡ ಅಲ್ಲಿಲ್ಲ. ಜನ ಇದ್ರು ಅನ್ನೋದಕ್ಕೆ ಯಾವುದೇ ಕುರುಹಿಲ್ಲ. ಸೊ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್ ಇದ್ದಾರೆ ನಮ್ಮ ಜೊತೆ ಚೋರಲ್ಮಲೈನಿಂದ, ಮತ್ತೊಂದು ಕಡೆ ನೆಪ್ಪಾಡಿಯ ಆಸ್ಪತ್ರೆಯಿಂದ ಮಾರುತೇಶ್ ನಮ್ಮ ಜೊತೆ ಇದ್ದಾರೆ. ಇಬ್ಬರನ್ನು ಲೈವ್ ತಗೊಳ್ತಾ ಇದೀವಿ. ಅಲ್ಲಿಂದ ಲೈವ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ. ಮಧುಸೂದನ್, ಮೊದಲ ಪ್ರಶ್ನೆ ನಿಮ್ಮಿಂದ ಆರಂಭಿಸ್ತೀನಿ. ಆದ್ರೆ ನಿನ್ನೆಯಿಂದಲೂ ಕೂಡ ಕೆಲವು ಪರಿಸರವಾದಿಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆಗಳು ಹಲವಾರಿವೆ. ಈ ಪ್ರವಾಹ ಯಾಕಾಯ್ತು ಅಂತ ಸ್ಥಳೀಯರನ್ನ ಮಾತಾಡಿಸಿದಾಗ ಅವರೇನ್ ಹೇಳ್ತಿದ್ದಾರೆ? ಸ್ಥಳೀಯರು ಹೇಳುವಂಥದ್ದು ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನಾವು ಬರುವಂತ ರೆಸಾರ್ಟ್ ಏನಿತ್ತು, ಈಗ ಈ ಒಂದು ಚೋರಲ್ಮಲೈ ಪ್ರದೇಶಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಸುಮಾರು ಒಂದು 18ರಿಂದ 20 ಕಿಲೋಮೀಟರ್ ಆಗುತ್ತೆ. ಅದರಲ್ಲಿ ಬರುವಂತ 3 ಟೀ ಎಸ್ಟೇಟ್ಗಳೇನಿದ್ವೆ, ಟೀ ಎಸ್ಟೇಟ್ಗಳಲ್ಲಿ ಈಗ ರೆಸಾರ್ಟ್ಗಳಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು. ಟೀ ಎಸ್ಟೇಟ್ಗಳನ್ನ ಪ್ರವಾಸಿ ತಾಣವಂತ ಏನು ಹೆಚ್ಚು ಹೆಸರುವಾಸಿಯಾದಂತ ಕೇರಳ ಏನಿದೆ, ಅಲ್ಲಿ ರೆಸಾರ್ಟ್ಗಳಿಗೆ, ಅಲ್ಲಿ ಕಟ್ಟಡಗಳನ್ನ ಕಟ್ತಾ ಇರ್ತಕ್ಕಂಥದ್ದು. ಇದು ದೊಡ್ಡ ಒಂದು ಹೊಡೆತ ಅಂತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಭೂಮಿಯನ್ನ ಅಗಿತಾ ಇದ್ದಾರೆ, ಅಗಿಯೋ ಕಾರಣಕ್ಕಾಗಿ ಸಡಿಲ ಆಗ್ತಾ ಇದೆ. ಈಗ ಹೆಚ್ಚು ಮಳೆ ಬಂದಂತ
ಸಂದರ್ಭದಲ್ಲಿ ಈ ರೀತಿಯಾದ ಅನಾಹುತಗಳಾಗುತ್ತೆ ಅನ್ನೋದನ್ನ ಸ್ಥಳೀಯರು ನೇರವಾಗಿ ಕೂಡ ಹೇಳ್ತಿದ್ದಾರೆ. ಅವರಿಗೆ ಒಂದು ಆಕ್ರೋಶ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ಶ್ರೀಮಂತರು ಸಾಯೋದಿಲ್ಲ, ಯಾರು ನಾವು ನದಿ ಪಕ್ಕದಲ್ಲಿ ಅಥವಾ ಬೆಟ್ಟದ ಕೆಳಭಾಗದಲ್ಲಿ ಇದ್ದೀವಿ ಅಂತವರು ನಾವು ಸಾಯ್ತಿದ್ದೀವಿ ಅನ್ನೋ ಒಂದು ನೋವಂತೂ ಇರ್ತಕ್ಕಂಥದ್ದು. ನಾನಿರ್ತಕ್ಕಂಥ ಪ್ರದೇಶವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ನದಿ ಏನಿದೆ, ಈಗ ನೀವು ಹೇಳಿದಂತ ನದಿ ಏನಿದೆ, ಈ ನದಿಯೂ ಕೂಡ ಕೇವಲ ಒಂದು ಚಿಕ್ಕ ನದಿಯಾಗಿ ಹರಿಯುವಂಥದ್ದು. ಆದರೆ ಕಳೆದ 2 ದಿನಗಳಲ್ಲಿ ಹರಿದಿರ್ತಕ್ಕಂಥದ್ದು ಆ ನದಿ ಏನಿದೆ ಅದರ ವ್ಯಾಪ್ತಿಯನ್ನ ಮೀರಿ 30 ಅಡಿಗಳ ಮುಂದಕ್ಕೆ ಹೋಗಿದೆ. ಸುಮಾರು 15ರಿಂದ 16 ಅಡಿಗಳ ಎತ್ತರಕ್ಕೆ ಆ ನೀರು ಹರಿದಿರ್ತಕ್ಕಂಥದ್ದು. ಪರಿಣಾಮವಾಗಿಯೇ ಕೂಡ ನದಿ ಆಸುಪಾಸಿನಲ್ಲಿದ್ದಂತಹ ಮನೆಗಳೇನಿದ್ವು ಆ ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ. ಜೊತೆಗೆ ಈ ಚೋರಲ್ಮಲೈ ಗ್ರಾಮಕ್ಕೆ ಜಾಸ್ತಿ ಎಫೆಕ್ಟ್ ಯಾಕೆ ಆಗುತ್ತೆ ಅನ್ನೋದಾದ್ರೆ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈ ಒಂದು ಗ್ರಾಮ ಏನಿದೆ, ಗ್ರಾಮದ ಮೇಲ್ಭಾಗದಲ್ಲೂ ಕೂಡ ಹೆಚ್ಚಿನ ಬೆಟ್ಟಗಳಿದೆ. ನದಿ ಏನಿದೆ ಈ ಒಂದು ಗ್ರಾಮದಲ್ಲಿ ಯೂಟರ್ನ್ ನಲ್ಲಿ ಹರಿಯುತ್ತೆ ನದಿ. ಯೂಟರ್ನ್ ನಲ್ಲಿ ಹರಿಯುವಂತ ಸ್ಥಳದಲ್ಲಿ ನದಿಯ ಸುತ್ತಲೂ ಕೂಡ ಹೆಚ್ಚಿನ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಯಾರು ಆ ನದಿಯ ಪಕ್ಕದಲ್ಲಿ ಸುಮಾರು 15-20 ಅಡಿಗಳ ಪಕ್ಕದಲ್ಲಿ ಯಾರು ಮನೆಗಳ ಮಧು, ಈಗ ನೀವೇನ್ ನಿಂತ್ಕೊಂಡಿದ್ದೀರಿ ಆ ಜಾಗ ಮತ್ತು ನೀವು ಹಿಂದೆ ತೋರಿಸ್ತಕ್ಕಂಥ ಬೆಟ್ಟ, ಆ ಬೆಟ್ಟನೇ ಮಾಪ್ಪಾಡಿಯ ಆ ಭಾಗನ, ಅಲ್ಲಿ ಜಾಸ್ತಿ ಮಳೆ ಬಿತ್ತು ಚೋರಲ್ಮಲಕ್ಕೆ ನೀರು ಜಾಸ್ತಿ ಬಂತು ಅಂತನಾ ಅದು? ನೀವು ಟೆರೇನನ್ನ ಜಾಗ್ರಫಿಯನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅಲ್ಲಿ ಜಾಗ ಏನಿದೆ, ನೀವೀಗ ನೋಡ್ತಾ ಇರ್ತಕ್ಕಂಥ ಜಾಗ ಏನಿದೆ ಅದು ಮತ್ತೊಂದು ಬೆಟ್ಟ. ಈಗ ನೀವು ಹೇಳಿದಂತ ಸ್ಥಳ ಏನಿದೆ ಆ ಸ್ಥಳವನ್ನ ನಾನೀಗ ಪ್ಯಾನ್ ಮಾಡ್ತೀನಿ. ಅಂದ್ರೆ ನದಿ ಯೂಟರ್ನ್ ನಲ್ಲಿ ಹರಿತಾ ಇದೆಯಲ್ಲ, ಇಲ್ಲಿಂದ ಮುಂದೆಗೆ 2 ಕಿಲೋಮೀಟರ್ಗಳು ಹೋಗ್ಬೇಕು. ಅಲ್ಲಿ ಒಂದು ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಮಧ್ಯಭಾಗದಿಂದ ನೀರು ಬಂದಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಂತ ಬೆಟ್ಟ ನಿಜಕ್ಕೂ ಬಂದಿಲ್ಲ. ಟೀ ಎಸ್ಟೇಟ್ ನ ಜಾಗ ಏನಿತ್ತು ಆ ಜಾಗದ ಮಣ್ಣು ಬುಡ ಸಮೇತ ಇಡೀ ಬೆಟ್ಟ ಬಂದಿರತಕ್ಕಂಥದ್ದು. ಸುಮಾರು 2-3 ಕಿಲೋಮೀಟರ್ಗಳ ಟ್ರಾವೆಲ್ ಮಣ್ಣಿಂದ ಆಗಿದೆ. ಆ ಮಣ್ಣು ಇಡೀ ಬೆಟ್ಟ ಏನೋ ಟ್ರಾವೆಲ್ ಆಗುತ್ತೆ ಅದು ಈ ಸ್ಥಳಕ್ಕೆ ಬರುವಷ್ಟರಲ್ಲಿ ಬಂದಂತ ಮಣ್ಣೇನಿದೆ ಅದು ಈಗ ನೀವು ನೋಡ್ತಾ ಇದ್ರಲ್ಲ ಮನೆ ಏನಿದೆ, ಒಂದು ಫ್ಲೋರ್ ಫುಲ್ ಮನೆ ಏನಿದೆ ಆ ಮನೆಯನ್ನ ಮುಚ್ಚಿದೆ. ಅದರ ಆಸ್ಪಾಸ್ನ 15 ಅಡಿಗಳ ದೂರ ಏನಿತ್ತು ಆ ದೂರದಲ್ಲಿ ಇದ್ದಂತ ಮನೆ ಏನಿದೆ ಆ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೀವು ಇಲ್ಲಿ ಅದು ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನೀಗ ಎಡದಲ್ಲಿ ಪ್ಯಾನ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಈಗ ಟರ್ನ್ ಆಗಿದೆಯಲ್ಲ, ನೀರು ಟರ್ನ್ ಆಯ್ತಲ್ಲ ಈಗ ಯೂ ಟರ್ನ್, ಆ ಬಲಭಾಗದಲ್ಲಿ ಇರ್ತಕ್ಕಂಥ ಮಣ್ಣೇನಿದೆ ಅಲ್ಲಿದ್ದಂತ ಮನೆಗಳು ಯಾವ ಕಾಣಿಸ್ತಾ ಇಲ್ಲ, ಅವೆಲ್ಲ ಹೊರಟೋಗಿದೆ. ಆ ದಡದಲ್ಲಿ ಒಂದೇ ಒಂದು ಮನೆ ಇದೆ. ಅದ್ರ ಹಿಂದೆ ಹೋದ್ರೂ ಕೂಡ ಅದೇ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅಂದ್ರೆ ಆಲ್ ಆಫ್ ಎ ಸಡನ್ ಬಂದಿರತಕ್ಕಂಥದ್ದು. ಈಗ ಅವ್ರು ಹೇಳೋ ಪ್ರಕಾರ ರಾತ್ರಿ 8 ಗಂಟೆಗೆ ಒಂದ್ಸಾರಿ ಲ್ಯಾಂಡ್ ಸ್ಲೈಡ್ ಆಯ್ತು ಸರ್, ಆಗ ಒಂದಷ್ಟು ಜನನ್ನ ಹೋಗಿ ಅಂತ ಹೇಳಿದ್ರು, ಅದು ಹೋದ್ರು. ಅದಾದ ನಂತರದಲ್ಲಿ ಮಧ್ಯರಾತ್ರಿ 1 ಗಂಟೆಯಿಂದ ಮತ್ತೆ ಶುರುವಾಯ್ತು. ಆಗ ನಾವ್ ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಗೆಲ್ಲ ಹೊರಟೋದ್ರು ಅಂತೇಳಿ. ನಾವು ನಿಂತಿರ್ತಕ್ಕಂಥ ಸ್ಥಳ ಇದೆಯಲ್ಲ, ನೀವು ಇದನ್ನು ನೋಡೋದಾದ್ರೆ ನದಿ ಇರ್ತಕ್ಕಂಥದ್ದಲ್ಲಿ ಅಲ್ಲಿಂದ ಸುಮಾರು 25 ಅಡಿಗಳ ನಂತರದಲ್ಲಿ ಒಂದು ಮನೆ, ಇಲ್ಲಿತ್ತಲ್ಲ ಮನೆ, ಈ ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಗೀಗ. ಅಂದ್ರೆ ಸಂಪೂರ್ಣವಾಗಿ ರೆಸಾರ್ಟ್ಗಳು ಎಲ್ಲಿವೆ? ಈಗ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಎಲ್ಲಿವೆ? ಈ ಜಾಗದಿಂದ ಎಷ್ಟು ದೂರ ಇವೆ ಕಟ್ಟಿದ್ದು? ಬಹಳಷ್ಟು 15-16 ರೆಸಾರ್ಟ್ಸ್ಗಳನ್ನು ಕಟ್ಟಿದ್ದಾರೆ. ಹೋಮ್ ಸ್ಟೇಗಳು ಲೆಕ್ಕ ಇಲ್ಲದಷ್ಟಿರುತ್ತವೆ, ರೆಗ್ಯುಲೇಷನ್ ಇರಲ್ಲ. ಅವು ಯಾವ ಪ್ರದೇಶದಲ್ಲಿವೆ? ನಾವು ಈಗ ಇಲ್ಲಿ ಶುರು ಮಾಡಿದ್ರೆ, ಈಗ ನಾವು ನಿಂತಿರ್ತಕ್ಕಂಥ ಸ್ಥಳ ಬೆಟ್ಟ ಗುಡ್ಡಗಳ ತಳಭಾಗದಲ್ಲಿ ಬರುವಂತದ್ದು. ಇಲ್ಲಿಂದ ಸುಮಾರು ಮೆಪ್ಪಾಡಿ ಅಂತ ಏನ್ ಹೇಳ್ತೀವಿ ಆ ಜಾಗ ಏನಿದೆ ಆ ಜಾಗ ಹೋಗ್ಲಿಕ್ಕೆ 22 ಕಿಲೋಮೀಟರ್ ಆಗುತ್ತೆ. ಆ ಒಂದು 22 ಕಿಲೋಮೀಟರ್ ಅಲ್ಲಿ ಅಲ್ಲಲ್ಲಿ ನದಿಯ ಪಾಸು ಅಂದ್ರೆ ಬೆಟ್ಟದ ತಳಭಾಗ ಎಲ್ಲ ಬರುತ್ತೆ. ಅಲ್ಲಿ ಎತ್ತರದ ಪ್ರದೇಶಗಳಲ್ಲಿ ರೆಸಾರ್ಟ್ಗಳಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಮತ್ತೆ ನೀವು ಹೋಮ್ ಸ್ಟೇ ಹೇಳ್ತಾ ಇದ್ರಲ್ಲ, ಹೋಮ್ ಸ್ಟೇ ಅನ್ನೋದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ 200 ಮೀಟರ್ 300 ಮೀಟರ್ಗೂ ಕೂಡ 1-2 ಎಲ್ಲೆಲ್ಲಿ ಮನೆ ಕಟ್ಟಿದ್ದಾರೆ ಅಲ್ಲೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಬಹುಶಃ ಇಲ್ಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಟೀ ಎಸ್ಟೇಟ್ ಗಳಲ್ಲಿ ನಾವು ನೋಡಿದಂತೆ, ಈಗ ನಾವು ಮಡಿಕೇರಿಯ ಕಾಡುಗಳನ್ನ ನೋಡಿದ್ರೆ ಆದ್ರೆ ಮತ್ತೊಂದೇ ಆದ್ರೂ ಕೂಡ ಈಗ ನಿಮ್ ಟೀ ಎಸ್ಟೇಟ್ ನ ಒಂದು ತೋರಿಸ್ತಾ ಹೋಗ್ತೀನಿ. ಈಗ ಇಡೀ ಕಾಡು ಅಂದ್ರೆ ಅದರಲ್ಲಿ ಮರಗಿಡಗಳು ಜಾಸ್ತಿ ಇದ್ರೆ, ಮರ ಜಾಸ್ತಿ ಇದ್ರೆ ಆ ಮರ ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ ಅನ್ನೋದಾದ್ರೂ ಹೇಳ್ಬೋದು. ಆದ್ರೆ ಟೀ ಎಸ್ಟೇಟ್ ಅಲ್ಲಿ ಮರಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಒಂದು ಚೂರು ಮಣ್ಣು ಸಡಿಲಾದ್ರೂ ಕೂಡ ಅದು ನೀರು ಜಾಸ್ತಿ ಆದಾಗ ಅದರ ಜೊತೆನಲ್ಲಿ ಇಡೀ ಗುಡ್ಡದ ಮಣ್ಣೆ ಬರ್ತಾ ಇರ್ತಕ್ಕಂಥದ್ದು. ಬಹುಶಃ ನೀವು ಮುಂದೆ ನೋಡ್ತಾ ಇರ್ತಕ್ಕಂಥ ಟೀ ಎಸ್ಟೇಟ್ ಅಲ್ಲೂ ಕೂಡ ಮರಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡಬಹುದು. ಇಡೀ ಕಾಡಿನಲ್ಲಿ ಮರಗಳು ಜಾಸ್ತಿ ಇದೆ, ಆದ್ರೆ ಟೀ ಎಸ್ಟೇಟ್ ಅಲ್ಲಿ ಮರಗಳು ಜಾಸ್ತಿ ಇಲ್ಲ. ಒಂದು ಸಾರಿ ಮಣ್ಣು ಸಡಿಲ ಆಗುತ್ತೆ, ನೀರು ಅದಕ್ಕೆ ಜಾಸ್ತಿ ಸೇರುತ್ತೆ ಅಂತ ಹೇಳಿದ್ರೆ ನೀರು ಸಡಿಲವಾಗಿ ಹೆಚ್ಚು ನೀರಿನ ಜೊತೆಯಲ್ಲಿ ಮಣ್ಣು ಬರ್ಲಿಕ್ಕೆ ಶುರುವಾಗುತ್ತೆ. ಆಗ ಇಂಥ ಅನಾಹುತಗಳಾಗುತ್ತೆ. ಇದನ್ನು ಕೂಡ ಸ್ಥಳೀಯರು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಪ್ರಶಾಂತ್, ಓಕೆ, ಥ್ಯಾಂಕ್ ಯು ಮಧು. ಮಾರುತೇಶ್, ನೀವಿರೋ ಜಾಗದಲ್ಲಿ ಜನರನ್ನ ಮಾತನಾಡಿಸಿದಾಗ
ಅಂದರೆ ಜನ ಪ್ರೈಮಾ ಫೆಸಾಯಿ ಇದಕ್ಕೆ ಕಾರಣ ಡೆಫಿನೆಟ್ಲಿ ಸ್ಥಳೀಯರಿಗೆ ಗೊತ್ತಿರುತ್ತೆ. ಈಗ ನಾವು ಕುಳಿತುಕೊಂಡು ಅಥವಾ ಪರಿಸರವಾದಿಗಳು ಒಂದು ದಿನ ಮಾತನಾಡೋದು ಬೇರೆ. ಈಗ ರೆಸಾರ್ಟ್ ಯಾಕೆ ಬೇಕು, ಹೋಮ್ ಸ್ಟೇ ಯಾಕೆ ಬೇಕು, ಅಭಿವೃದ್ಧಿ ಯಾಕೆ ಬೇಕು ಅಂತಕ್ಕಂಥದ್ದು. ಆದರೆ ಸಮ್ವೇ ದಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಈಸ್ ಲ್ಯಾಕಿಂಗ್, ರೆಗ್ಯುಲೇಷನ್ ಈಸ್ ಲ್ಯಾಕಿಂಗ್ ಅಂತ ಇಲ್ಲಿ ಕೂತ್ಕೊಂಡು ನೋಡಿದಾಗ ಅನಿಸುತ್ತೆ. ಸ್ಥಳೀಯರು ಏನು ಹೇಳ್ತಾರೆ, 15 ವರ್ಷದ ಹಿಂದೆ ಹಾಗಿತ್ತು, ಇವತ್ತು ಏನಾಗಿದೆ, ಆ ಕಾರಣದಿಂದ ಈ ಮಳೆಯ ಧಾರಣಾಶಕ್ತಿ ಕೂಡ ಪಶ್ಚಿಮ ಘಟ್ಟಕ್ಕೆ ಜಾಸ್ತಿ ಮಳೆ ಬೀಳೋದೇನು ಹೊಸದಲ್ಲ. ಆದರೆ 360-66 ಮಿಲಿಮೀಟರ್ ಮಳೆ ಬೀಳ್ತಾ ಇದೆ, ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇವೆ, ಪ್ರವಾಹ ಬರ್ತಾ ಇದೆ. ಸಣ್ಣ ನದಿಯ ಪ್ರವಾಹಕ್ಕೆ 5 ಹಳ್ಳಿಗಳು ಕೊಚ್ಕೊಂಡು ಹೋಗಿವೆ. ಯಾಕೆ ಆಯಿತು ಅನ್ನೋದನ್ನು ಜನ ಹೇಳ್ತಾರೆ. ಪ್ರಶಾಂತ್ ಸರ್, ನಿನ್ನೆ ಒಂದಷ್ಟು ಕೇರಳದ ಎಕ್ಸ್ಪರ್ಟ್ಗಳಿರ್ಬೋದು ಮತ್ತು ಕರ್ನಾಟಕದ ಜಿಯೋಲಾಜಿಕಲ್ ಎಕ್ಸ್ಪರ್ಟ್ಗಳಿರ್ಬೋದು, ಅಂದರೆ ಭೂಗರ್ಭ ಶಾಸ್ತ್ರಜ್ಞರು ಕೂಡ ಒಂದಷ್ಟು ಅನಾಲಿಸಿಸ್ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ಬರುವಾಗಲೂ ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತನಾಡ್ತಾ ಇದ್ದೆ. 2010 ನಂತರ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರು. ಯಾಕೆಂದರೆ ಹೆಚ್ಚು ಮಳೆ ಆಗುವಂಥದ್ದು ಕೇರಳಕ್ಕೆ ಹೊಸದಲ್ಲ, ಆದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆಯಾಗಿದೆ ಅನ್ನುವಂಥದ್ದನ್ನು ಕೂಡ ತುಂಬ ಜನ ನೋಟ್ ಮಾಡಿದ್ದಾರೆ. ಅಂದರೆ ವಿತಿನ್ 48 ಅವರ್ಸ್, ಒಂದು ಎರಡು ತಿಂಗಳು ಅಥವಾ 1.5 ತಿಂಗಳು ಬೀಳಬೇಕಾಗಿದ್ದಂಥ ಮಳೆ ವಿತಿನ್ 2 ಡೇಸ್ನಲ್ಲಿ ಬಿದ್ದಿದ್ದ ಪರಿಣಾಮವಾಗಿ ಇದು ಆಗಿದೆ ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಹೆಚ್ಚು ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಕಾರಣಕ್ಕಾಗಿ ರೆಸಾರ್ಟ್ಗಳಾಗಿರುವಂಥದ್ದು ಇರ್ಬೋದು, ಅದಕ್ಕಾಗಿ ಮರಗಳನ್ನು ಕತ್ತರಿಸಿರುವಂಥದ್ದು ಇರ್ಬೋದು. ಸೊ ಅದಕ್ಕೆ ಪೂರಕವಾಗಿಯೂ ಈ ಘಟನೆಗಳು ಕೂಡ ಆಗಿದೆ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಆಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಏನಿದೆ, ಇಲ್ಲಿ ಏನೇ ಮಳೆ ಬಂದರೂ ಕೂಡ ಪ್ರವಾಹದಂಥ ಪರಿಸ್ಥಿತಿಯನ್ನು ಉದ್ಭವ ಆಗಿರಲಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಯಾರಿಗೂ ಕಲ್ಪನೆಗೂ ನಿಲುಕದ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ, ಯಾರು ಊಹೆ ಕೂಡ ಮಾಡಲಿಲ್ಲ ಈ ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ. 2010 ನಂತರ ಆಗಿರ್ತಕ್ಕಂಥ ಒಂದು ಇಮೇಜಸ್ಗಳು ಹೆಚ್ಚು ಸರ್ಕ್ಯುಲೇಟ್ ಆಗ್ತಾ ಇದೆ. ಅಂದ್ರೆ 2010ರಲ್ಲಿ ಯಾವ ರೀತಿ ಈ ಪ್ರದೇಶ ಒಬ್ಬ ಮಲಯಾಳಿ ಪತ್ರಕರ್ತ ಮಾತನಾಡಿಸ್ತಾ ಇದ್ದಾಗ ಹೇಳ್ತಾ ಇದ್ರು ಮಾರುತೇಶ್, ಜಿಲ್ಲಾಡಳಿತಕ್ಕೆ ಇದರ ವಾರ್ನಿಂಗ್ ಕೊಡಲಾಗಿತ್ತು. ಈಗ ಭೂಕುಸಿತದ ವಾರ್ನಿಂಗನ್ನು ಕೂಡ ತೆಗೆದುಕೊಳ್ತಕ್ಕಂಥ ಟೆಕ್ನಾಲಜಿ ಬಂದಿದೆ. ಜಿಲ್ಲಾಡಳಿತ ಅಲ್ಲಿನ ಸ್ಥಳೀಯರಿಗೆ ಏನಾದರೂ ಹೇಳಿತ್ತಾ ಸ್ಥಳಾಂತರ ಮಾಡ್ತಕ್ಕಂಥ ಪ್ರಯತ್ನ ಅದೇನಾದರೂ ನಡೆದಿತ್ತಾ ಆ ಭಾಗದಲ್ಲಿ, ಮೆಪ್ಪಾಡಿ ಆ್ಯಂಡ್ ಅರೌಂಡ್ ಸುತ್ತಮುತ್ತಲು? ಇಲ್ಲ, ಹೆಚ್ಚು ಮಳೆಯಾಗುತ್ತೆ ಅನ್ನುವಂಥ ಅಲರ್ಟ್ ಮಾತ್ರ ಇತ್ತು ವಿನಃ ಭೂಕುಸಿತದ ಬಗ್ಗೆ ಯಾವುದೇ ನಿರೀಕ್ಷೆಗಳು ಇರಲಿಲ್ಲ. ಅನಿಲ್ ಅವರು ಇದ್ದಾರೆ, ಯಾಕಂದ್ರೆ ಅವರು ಮುಂಡಕೈನಲ್ಲಿ ಸಾಕಷ್ಟು ಸಂತೋಷ್ ಅವರು ಇದ್ದಾರೆ, ಸಾಕಷ್ಟು ವರ್ಷಗಳಿಂದ ಅಲ್ಲೇ ಇರೋರು. ಅವ್ರಿಗೆ ಏನಾರು ಅಲರ್ಟ್ ಇತ್ತ ಅಂತ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಈಗ ಈ ಭೂ ಕುಸಿತ ಆಗುತ್ತೆ, ಎಲ್ಲ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ, ಆ ಥರದ್ದೇನಾದರೂ ಮೆಸೇಜ್ ಇತ್ತ ನಿಮಗೆ ಜಿಲ್ಲಾಡಳಿತದಿಂದ ಆಗಲಿ ಅಥವಾ ತಾಲೂಕು ಆಡಳಿತದಿಂದ ಆಗಲಿ ಅಥವಾ ಗ್ರಾಮ ಪಂಚಾಯಿತಿಗಳಿಂದ ಆಗಲಿ ಏನಾದರೂ ಮಾಹಿತಿ ಇತ್ತ, ಹೇಳಿದ್ರ ಮೊದಲೇ? ಸರ್, ಮುಂಚೆನೇ ಅವರು ಈ ಥರ 2 ದಿನ ಮುಂಚೆ 3 ದಿನ ಮುಂಚೆ ಹೇಳ್ತಾರೆ, ಜಾಸ್ತಿ ಮಳೆ ಆದಾಗ ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಈ ಥರ ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಅಂತ ಗೊತ್ತಿರಲ್ಲ. ಇದು ಒಂದು ದಿನಕ್ಕೆ ಮಳೆ ಓದಿ ಈ ಥರ ಆಗೈತೆ. 2019 ಕೂಡ ಒಂದು ಸ್ವಲ್ಪ ಎಲ್ಲ 2 ಮನೆ ಹೋಗಿತ್ತು. ಇವಾಗ ಒಂದು ಗ್ರಾಮನೇ ಹೊಂಟೋಗೈತೆ ಇವಾಗ. ಅಲ್ಲ, ಈಗ ಮಳೆ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಹೇಳಿದ್ರು, ಭೂಕುಸಿತ ಆಗುತ್ತೆ ಅನ್ನುವಂಥ ಏನಾರು ಮೆಸೇಜು ಅಲರ್ಟ್ ಇತ್ತ? ಭೂಕುಸಿತ ಆಯ್ತು ಅಂತ ಹೇಳಿತಿರ್ಲಿಲ್ಲ, ಮಳೆ ಆಗೈತೆ ಇಲ್ಲಿಂದ ಹೋಗಿ ಅಂತ ಇನ್ಫಾರ್ಮ್ ಮಾಡಿದ್ರು. ಬಟ್ ನಿಮಗೆ ಈ ಮಳೆ ಕಾಮನ್, ಈ ಥರದ್ದೇನು ಮಳೆ ಸುರಿಯುವಂಥದ್ದು ಹೊಸದೇನಲ್ವಲ್ಲ ನಿಮ್ಮ ಪ್ರದೇಶಗಳಲ್ಲಿ? ಏನಲ್ಲ, ಇವಾಗ ಹೆವಿ ರೈನ್ ಬಂದೇ ಜಾಸ್ತಿನೇ ಆಗ್ತದೆ. ಜಾಸ್ತಿನೇ ಇರುತ್ತೆ. ಓಕೆ, ಈಗ ನೀವು 2018 ಹೇಳ್ತಾ ಇದ್ರಲ್ಲ, ಆವಾಗ ನಿಮ್ಮ ಏರಿಯಾಗಳಲ್ಲಿ ಪ್ರವಾಹ ಆಗೋದು ಅಥವಾ ಭೂಕುಸಿತ ಸಣ್ಣ ಪುಟ್ಟದ್ದು ಏನಾದರೂ ಆಗಿದ್ದಿತ್ತ? ಸರ್, ಆಗಿತ್ತು ಸ್ವಲ್ಪ. ಅದೇ 8 ಅನ್ನೋ ಜಾಗದಲ್ಲಿ ಬೆಟ್ಟದಲ್ಲಿ ಆಗಿತ್ತು. ಅದು ಪುತ್ತುಮಲ ಕೂಡ ಆಗಿತ್ತು. ಮತ್ತು ಅದಾದಮೇಲೆ ಪುತ್ತುಮಲ ಆದಮೇಲೆ ಮುಂಡಕೈಲು ಕೂಡ ಆಗಿತ್ತು. ಅದಾದಮೇಲೆ ಇವಾಗ ಆಗಿದೆ. ಅವಾಗೇನು ಎಷ್ಟು ಈ ಪ್ರಮಾಣದಲ್ಲಿ, ಅಂದರೆ ಈ ಪ್ರಮಾಣದಲ್ಲಿ ಇರ್ಲಿಕ್ಕೆ ಎಷ್ಟು ಪ್ರಮಾಣದ ಆಯ್ತು ನೀವು ನೋಡಿದಾಗ? ಅವಾಗ ಕಡಿಮೆ ಆಗಿತ್ತು, ಒಂದು ಸ್ವಲ್ಪ 2 ಮನೆ ಮಾತ್ರ ಕೊಚ್ಕೊಂಡೋಗಿತ್ತು. ಅರ್ಧ ಗಂಟೆ ಬಂದಿತ್ತು, ಇವಾಗ ಫುಲ್ ಬಂದ್ಬಿಟ್ಟಿದೆ. ಅಂದರೆ ಹೊಳೆ ಹರಿದು ಆ ಥರ ಆಗಿದ್ದು? ಹೊಳೆ ಹರಿದು ಬೇರೆ ರೂಟಲ್ಲಿ ಒಂದು ಸ್ವಲ್ಪ ಕಟ್ಟಾಗಿ ಬಂದಿತ್ತು, ಇವಾಗ ಬೇರೆ ರೂಟಲ್ಲೇ ಒಳಗೆ ಬಂದಿದೆ. ಈಗ ಹೆಚ್ಚು ರೆಸಾರ್ಟ್ಗಳಾಗಿದ್ದಾವೆ, ಕಾಡು ಕಡಿದಿದ್ದಾರೆ. ಈ ಕಾರಣಕ್ಕೆ ಆಗ್ತಾ ಇದೆ. ನೀವು ಸ್ಥಳೀಯರಾಗಿ ಸಾಕಷ್ಟು ವರ್ಷಗಳಿಂದ ಮುಂಡಕೈನಲ್ಲೇ ಇರೋರಾಗಿ ಏನು ಕಾರಣ ನೀವು ಫೈಂಡ್ ಔಟ್ ಮಾಡ್ತಾರೆ? ಸರ್, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ರೆಸಾರ್ಟ್ಗಳು ತುಂಬ ಇವೆ. ರೈಟ್ ಮಾರುತೇಶ್, ಬಿ ಸೇಫ್. ಧನ್ಯವಾದ. ಮತ್ತೆ ಬರ್ತೀವಿ, ವಿಲ್ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಕರ್ನಾಟಕಕ್ಕೆ ಇದ್ರ ಮೇಲೆ ಏನು ಪಾಠ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಅಧ್ಯಯನ ನಡಿಬೇಕು.
ಎಲ್ಲ ಈ ಮಲೆನಾಡು ಪ್ರದೇಶದಲ್ಲಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳಿಂದ ತುಂಬ ಹೋಗಿವೆ. ಗುಡ್ಡ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೂಡ ಹಗರಣದ ವಿರುದ್ಧ ಮೈತ್ರಿ ಪಾದಯಾತ್ರೆ ಘೋಷಣೆ ಆಗಿ ಹೋಗಿದೆ. ಆದ್ರೆ ಪಾದಯಾತ್ರೆ ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ಮೈತ್ರಿಯಲ್ಲಿ ಅಪಸ್ವರ ಶುರುವಾಗಿದೆ. ಪಾದಯಾತ್ರೆ ಮುಂದಕ್ಕೆ ಹಾಕಿ ಅಂತ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಉತ್ಸಾಹದಲ್ಲಿತ್ತು ದೋಸ್ತಿ ಪಡೆ, ಆದ್ರೆ ಈಗ ಅಪಸ್ವರ ಶುರುವಾಗಿದೆ. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ವು, ಅಹೋರಾತ್ರಿ ಹೋರಾಟ ಮಾಡಿದ್ವು. ಆದ್ರೆ ಈಗ ಪಾದಯಾತ್ರೆ ಬಗ್ಗೆ ಸ್ವಲ್ಪ ಅಪಸ್ವರ ಶುರುವಾಗಿದೆ. ನಾವು ಮಾತಾಡಿದ್ವಿ, ಕುಮಾರಣ್ಣನ ಇಲ್ಲದೆ ಆಗಲ್ಲ ಅಂತೇಳಿ. ಇಲ್ಲ, ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲ ಹಂಗೆ ಆಗಲ್ಲ, ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ. ಇವತ್ತೇನು BJP JDS ಪಕ್ಷ ಒಟ್ಟಾಗಿದ್ದೀವಿ. ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯೋಕ್ಕಾಗದೇ ಇದ್ದರೆ ಅವ್ರ ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲಲ್ಲಿ ಭಾಷಣ ಮಾಡಿ. ನೀವಿಲ್ಲದೆ, ಕುಮಾರಣ್ಣ ನಾಯಕತ್ವ ಇಲ್ಲದೆ, ಕುಮಾರಣ್ಣವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ, ನಾವು ಬರಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ. ನಾವು ಜೋಶಲ್ಲಿ ಹೋಗ್ತಾ ಇದ್ದಾಗ ಬ್ರೇಕ್ ಬಿಡುವಂಗೆ ಕಾಣ್ತಿದೆಯಲ್ಲ ಪ್ರಶಾಂತ್. ನನಗನ್ಸುತ್ತೆ 2-3 ಕಾರಣಗಳು ಬಹಳ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾರೆ. ಒಂದು, BJPಯ ಒಳಗಡೆಯೇ ಅಪಸ್ವರಗಳು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳರು, ಉಳಿದ ನಾಯಕರು ಇದೊಂದು ರೀತಿ ವಿಜಯೇಂದ್ರ ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ BJP ಒಳಗಡೆಯೇ ಬಿಂಬಿಸಲಾಗ್ತಾ ಇದೆ. ಆ್ಯಂಡ್ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇರ್ತಕ್ಕಂಥ ವಿಶ್ಲೇಷಣೆಗಳೇನು, ಇದು ವಿಜಯೇಂದ್ರರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ಆಗ್ತಾ ಇರತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ. ಹೀಗಾಗಿ JDS ನನಗನ್ಸುತ್ತೆ, ಹೌದು, ವಿಜಯೇಂದ್ರರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ನಾವ್ಯಾಕೆ ಜನ ಕರ್ಕೊಂಡು ಬಂದು ಅದನ್ನು ಪಾದಯಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದು ಥಿಂಕಿಂಗ್ ನಿಶ್ಚಿತವಾಗಿರುತ್ತೆ. ಎರಡನೇ ಥಿಂಕಿಂಗ್ ನನ್ನ ಪ್ರಕಾರ, BJP ಒಳಗಿನ ಒಳಜಗಳದಲ್ಲಿ ನಾವ್ಯಾಕೆ ಸೈಡನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ JDS ಚಿಂತನೆ. ಮೂರನೇದು ಭಾಳ ಪ್ರಮುಖ, 1-2 ಬಿಟ್ಬಿಡಿ, JDSನ ದೃಷ್ಟಿಯಿಂದ ಭಾಳ ಪ್ರಮುಖ ಏನು, ಈ ಪಾದಯಾತ್ರೆ ನಡೀತಾ ಇರೋದೆಲ್ಲಿ, ಬೆಂಗಳೂರಿಂದ ಮೈಸೂರಿಗೆ. ನಿಮ್ಮ ಬೆಂಗಳೂರಿಂದ ಮೈಸೂರಿನ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಈಗ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಅಲ್ವಾ, ಅಂದರೆ ಬೆಂಗಳೂರು ಬಿಟ್ಟರೆ ನಿಮ್ಗೆ ಯಾವ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ BJPಯ ಶಾಸಕರಿಲ್ಲ. ಹಾಗಿರುವಾಗ BJPಯ ಪಾದಯಾತ್ರೆಗೆ JDS ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ BJPಯನ್ನು ಹೈಲೈಟ್ ಮಾಡುವುದಕ್ಕೋಸ್ಕರ ನಾವ್ಯಾಕೆ ಅವರನ್ನು ಒಳಗಡೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆ ಕೂಡ ನಿಶ್ಚಿತವಾಗಿ ನಡೆದಿರುತ್ತೆ. ಅಂದರೆ ಈಗ ಬೆಂಗಳೂರು ಬಿಟ್ಟರೆ ನಿಮಗೆ ಮೈಸೂರಿನ ಕೃಷ್ಣರಾಜದವರೆಗೆ BJPಗೆ ಇವರಿಲ್ಲ. ಇಲ್ಲಿ ಯಶವಂತಪುರ ಹೆಚ್ಚು ಕಡಿಮೆ ಕೆಂಗೇರಿಯಿಂದ ಬಿಟ್ಟರು ಅಂತ ಅನ್ಕೋಣ ಅಲ್ವಾ. ಕೆಂಗೇರಿಯ ಶಾಸಕರು ಕೂಡ ಅವರು BJPಯಲ್ಲಿಲ್ಲ, ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ. RR ನಗರ ಅಂತ ಇಟ್ಕೊಳ್ಳಿ, ಮುನಿರತ್ನ ಕ್ಷೇತ್ರ ಬಿಟ್ಟರೆ ನೀವು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದವರೆಗೂ ಇವ್ರಿಗೆ ಶಾಸಕರಿಲ್ಲ. ಹಾಗಿರುವಾಗ JDSನ ಭದ್ರಕೋಟೆಯಲ್ಲಿ BJPಯವ್ರನ್ನ ಕರೆತಂದು ನಾವ್ಯಾಕೆ ಪಾದಯಾತ್ರೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಚರ್ಚೆ ಇರುತ್ತೆ. ನಾಲ್ಕನೇದು ನನಗನ್ನಿಸ್ತಕ್ಕಂಥದ್ದು, ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಆರೋಗ್ಯದ ಸ್ಥಿತಿಯಲ್ಲೂ ಇರಲಿಕ್ಕಿಲ್ಲ. ಅಂದರೆ ಈಗ ಡೇ ಟು ಡೇ ವರ್ಕ್ ಮಾಡೋದು ಬೇರೆ, ಪಾದಯಾತ್ರೆಯಲ್ಲಿ ದಿನ 10-15 ಕಿಲೋಮೀಟರ್ ನಡೆಯೋದು ಬೇರೆ. ನೀವು ಕೇಂದ್ರ ಮಂತ್ರಿ ಆದಮೇಲೆ ಅದರ ಒತ್ತಡವೂ ಇರುತ್ತೆ. ಹಾಗಿರುವಾಗ ಅವ್ರು ಯಾಕೆ ಬಂದು ಪಾದಯಾತ್ರೆಯಲ್ಲಿ ಇಲ್ಲಪ್ಪ ಅವರಿಲ್ಲ. ಹಾಗಾದರೆ ನೀವು ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಜೊತೆಗೂಡಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು BJP ಹೇಳುತ್ತಾ? ಅದು ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದಾಗಿದೆ. ನನಗಿರ್ತಕ್ಕಂಥ ಡೌಟ್ ಭಾವನಾ, BJP ಹೈಕಮಾಂಡ್ಗೆ ಈ ಪಾದಯಾತ್ರೆ ಮಾಡಲೇಬೇಕು ಅಂತಕ್ಕಂಥ ಅನಿವಾರ್ಯತೆ ಉಂಟಾ, ಅಥವಾ ಇದನ್ನು ವಿಜಯೇಂದ್ರ ಮತ್ತು ಅಶೋಕ್ ಮಾತ್ರ ಪ್ಲ್ಯಾನ್ ಮಾಡ್ತಿದ್ದಾರೆ? ಆ ಕಾರಣಕ್ಕೆ ಹೈಕಮಾಂಡ್, BJP ಹೈಕಮಾಂಡ್ನಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳನ್ನು JDS ಕಿವಿಗೆ ಬಿದ್ದು JDS ಇದರಿಂದ ದೂರ ಉಳಿತಿದೆಯಾ? ಡೋಂಟ್ ನೋ. ಅಲ್ಲ, ಇದು ಕಥೆ ಏನು? ಮತ್ತೆ ಒಂದು ಕಡೆ JDS ಒಪ್ಪಿಗೆ ಇಲ್ಲ, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿಗೆ ಒಪ್ಪಿಗೆ ಇಲ್ಲ.
ಮತ್ತೆ ಇನ್ನೊಂದು ಟೀಮ್ ರೆಡಿ ಆಗ್ತಾ ಇದೆ ಪಾದಯಾತ್ರೆಗೆ. ಬಿಜೆಪಿಯಲ್ಲಿ ಜಗಳಗಳಿದ್ದೇ ಇವೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್, ಯತ್ನಾಳರು, ಉಳಿದ ನಾಯಕರು ಅವರೇನು ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಯಾವತ್ತೂ ಹೇಳಿಲ್ಲ. ಆದರೆ JDS ಈಗ ನೋಡಿ, JDS ಇಸ್ ಎ ನ್ಯೂ ಫ್ರೆಂಡ್ ಆಫ್ BJP. ಅವರೇ ಕುಳಿತುಕೊಂಡು ಪಾದಯಾತ್ರೆಯನ್ನು ಪ್ಲ್ಯಾನ್ ಕೂಡ ಮಾಡಿದರು. 2-3 ದಿನಗಳಲ್ಲಿ ಪಾದಯಾತ್ರೆಯಿಂದ ಪುಲ್ಔಟ್ ಆಗ್ತಿದ್ದಾರೆ. ಕಾರಣ ಏನಿರಬಹುದು? ಒಂದು BJP ಹೈಕಮಾಂಡ್ ಪಾದಯಾತ್ರೆ ವಿಜೇಂದ್ರರನ್ನು ವೈಭವೀಕರಿಸ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದೆಯಾ, ಅಥವಾ BJP ಇದು ಮಾಡಲೇಬೇಕು ಪಾದಯಾತ್ರೆ, ಇದರಿಂದ BJP ಒಂದು ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದೆಯಾ? ನ್ಯಾಚುರಲಿ ಕುಮಾರಸ್ವಾಮಿ BJPಯಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಅರ್ಥೈಸಿಕೊಂಡೇ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿರುತ್ತೆ. 2 ಸಂಗತಿಗಳು ಮೇಲ್ನೋಟಕ್ಕೆ ಅನಿಸುತ್ತೆ. ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಎಲ್ಲಿ BJP ಶಾಸಕ ಸ್ಥಾನವನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ವೋ ಆ ಕ್ಷೇತ್ರದಲ್ಲಿ ಯಾಕೆ BJP ನಾಯಕರನ್ನು ಕರ್ಕೊಂಡು ಬಂದು ಪಾದಯಾತ್ರೆಗೆ ನಾವು ಅವಕಾಶ ಕೊಡಬೇಕು ಅನ್ನೋದು ಒಂದಿರುತ್ತೆ. ಎರಡನೇದು, BJPಯ ಒಳಜಗಳ, ಅದರಲ್ಲಿ ಹೈಕಮಾಂಡ್ನಲ್ಲಿ ಏನೊಂದು ಅಭಿಪ್ರಾಯ ಇದೆ ಅದನ್ನು ತಿಳ್ಕೊಂಡು JDS ಪುಲ್ಔಟ್ ಮಾಡ್ತಿದೆಯಾ? ಇದು ಕಾರಣ ಕೂಡ ನೋಡಬೇಕಾಗತ್ತೆ. ಕುಮಾರಸ್ವಾಮಿ ಹೆಂಗೆ ತಗೋತಾರೆ ಇದನ್ನ ಇವಾಗ? ನೋಡಿ, ಇಫ್ BJP ಹೈಕಮಾಂಡ್ ಕುಮಾರಸ್ವಾಮಿ ಅವ್ರಿಗೆ ಚರ್ಚೆ ಮಾಡಿ ಈ ನಿರ್ಣಯವನ್ನು ಆಗಿದ್ದರೆ ನನಗನ್ಸುತ್ತೆ ಏನು JDS ಪುಲ್ಔಟ್ ಆಗ್ತಿರಲಿಲ್ಲ. ಓಕೆ, ಇದು ಕೊನೆಯದಾಗಿ ಹೇಗೆ ಬಿಂಬಿತ ಆಗ್ತಾ ಇದೆ ಅಂತಂದರೆ, ಇದು ವಿಜೇಂದ್ರರ ಪಾದಯಾತ್ರೆ, ವಿಜೇಂದ್ರರನ್ನು ರಾಜ್ಯ ರಾಜಕಾರಣದ ಮಧ್ಯಭಾಗದಲ್ಲಿ ತರ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ಇದು ಬಿಂಬಿತ ಆಗ್ತಾ ಇದೆ. ಇದು ಮೋರ್ ಆಫ್ ಸಿದ್ದರಾಮಯ್ಯನವರ ವಿರುದ್ಧದ ಪಾದಯಾತ್ರೆಗಿಂತ BJPಯಲ್ಲಿ ವಿಜಯೇಂದ್ರ ಅವರನ್ನು ಸೆಂಟರ್ ಆಫ್ ನ್ಯೂಕ್ಲಿಯಸ್ಸಿಗೆ ತಂದು ಕೂರಿಸ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ಇದನ್ನು ನೋಡಲಾಗ್ತಾ ಇದೆ. ಆ ವಿಶ್ಲೇಷಣೆಗಳು ಅದರಿಂದ JDS ಡಿಸ್ಟರ್ಬ್ ಆಯಿತಾ, ಅಥವಾ BJPಯ ಒಳಜಗಳದ ಕೆಲ ಮಾಹಿತಿಗಳು JDSಗೆ ಗೊತ್ತಾಗಿ JDS ದೂರ ಉಳಿಯುವ ತೀರ್ಮಾನ ತೆಗೆದುಕೊಂಡಿದೆ? ಆದರೆ ಏನಾಗುತ್ತೆ ನೋಡಿ, ಈಗ ಮೊನ್ನೆ ಚರ್ಚೆ ಏನಿತ್ತು, ಮೂಢ ಹಗರಣದ ಬಗ್ಗೆ ಚರ್ಚೆ ಇತ್ತು. ಇವತ್ತು ಚರ್ಚೆ ಎಲ್ಲಿಗೆ ಬಂತು? ರಮೇಶ್ ಜಾರಕಿಹೊಳಿ ಒಂದು ಪಾದಯಾತ್ರೆ ಮಾಡ್ತಾರಂತೆ, JDS ಆ ಪಾದಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ ಅಂತೆ. ಅದರ ಗಾಳಿ ತೆಗೆಯೋ ಕೆಲಸವನ್ನು ಗೊತ್ತಿಲ್ಲ. ಈಗ ಕಾಂಗ್ರೆಸ್ನ ಸ್ಟ್ರಾಟಜಿ ಕೂಡ ಇರ್ಬೋದು, ಡಿಫ್ಲೆಕ್ಷನ್ ಅದು ಇದ್ದೇ ಇರುತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿ ಆ ಸ್ಟ್ರಾಟಜಿಯನ್ನು ಮಾಡ್ತಾ ಇರುತ್ತೆ. ಬಟ್ ನನಗನ್ಸುತ್ತೆ ವಿಜೇಂದ್ರ ಇರಲಿ, ಅಶೋಕ್ ಇರಲಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿ ಇದನ್ನು ಪೂರ್ತಿಯಾಗಿ ತೀರ್ಮಾನಿಸಿದ್ರ, ಏಕಪಕ್ಷೀಯವಾಗಿ ತೀರ್ಮಾನಿಸಿದ್ರ, ಅಥವಾ ನಮ್ಮ ಜಾಗದಲ್ಲಿ ನಮ್ಮ ಸ್ಟ್ರಾಂಗ್ ಹೋಲ್ಡಲ್ಲಿ ಇವ್ರನ್ನ ಯಾಕೆ ಬಿಟ್ಕೊಳ್ಬೇಕು ಅನ್ನೋದು JDSನಲ್ಲಿ ಆಫ್ಟರ್ ಥಾಟ್ ಆಯಿತಾ? ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ. ಇನ್ನು 2 ದಿನ ಬಾಕಿ ಇದೆ ಫೈನಲ್ ಒಟ್ಟಾಗಿ ಹೋಗೋದಕ್ಕೆ, ಯಾಕಂದ್ರೆ 3ನೇ ತಾರೀಕಿಂದ ಪಾದಯಾತ್ರೆ ಶುರು ಆಗಬೇಕಾಗಿದೆ. ಏನಾಗುತ್ತೆ ನೋಡೋಣ. ಇದರೊಂದಿಗೆ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.